ಸೊ ಗುಡ್ ಮಾರ್ನಿಂಗ್ ಮಕ್ಕಳೇ. ಹನುಮಂತು, ನಾವು ಹಿಂದಿನ ಕ್ಲಾಸಲ್ಲಿ 2018 ವರ್ಷದ ಪ್ರಶ್ನೆ ಪತ್ರಿಕೆ ವಿವರಣೆ ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ 2019 ಪ್ರಶ್ನೆ ಪತ್ರಿಕೆ ವಿವರಣೆ ನೋಡೋಣ. ಮಕ್ಕಳೇ, ಮೊರಾರ್ಜಿ ಪ್ರವೇಶ ಪರೀಕ್ಷೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ವಿವರಣೆ ನೋಡಿದ್ದೀರಿ. ನಿಮಗೇನು ಅನಿಸ್ತದ? ಸುಲಭ ಅನಿಸ್ತದ, ಕಷ್ಟ ಅನಿಸ್ತದ? ಸುಲಭ ಇದೆ ಅಂತ ಅನ್ಸುತ್ತಾ? ಹಾಂ, ಕೆಲವೊಂದು ವಿಷಯಗಳನ್ನು ನೀವು ಸ್ವಲ್ಪ ಗಮನ ಕೊಟ್ಟರೆ ಏನೇನು ಪಾಠಗಳು ನೀವು ಕೇಳಿಲ್ಲ ಅದು ಸಹ ಇಲ್ಲಿ ಪ್ರಶ್ನೆಗಳು ಬಂದಿದೆ ಅಂತ ಅನಿಸುತ್ತೆ ನಮ್ಮೊಮ್ಮೆ. ಅದನ್ನು ನೀಟಾಗಿ ಇಲ್ಲೇ ನೋಡ್ಕೊಂಬಿಟ್ರೆ ಸಾಕು. ನೀವು ಪರೀಕ್ಷೆಯಲ್ಲೂ ಸಹ ನೀವು ಎದುರಿಸ್ತೀರ ಅದನ್ನು. ಮೊದಲ ಪ್ರಶ್ನೆ ಈ ರೀತಿ ಇದೆ ನೋಡಿ, ಆಯಿತಾ? ಕನ್ನಡಮ್ಮನ ಮಕ್ಕಳು ನಾವು, ಪ್ರೀತಿಯ ಗಂಧವ ಸೂಸುವೆವು, ಸಮರಸದಲ್ಲಿ ಹೃದಯವ ಬೆಸೆದು ನಾಡಿನ ಸಿರಿಯನ್ನು ಬೆಳಗುವೆವು. ಈ ಮೇಲಿನ ಪದ್ಯದಲ್ಲಿರುವ ಪ್ರಾಸಪದಗಳು. ಕನ್ನಡಮ್ಮ ಪ್ರೀತಿಯ ಪ್ರಾಸಪದವೇ ಇಲ್ಲ. ಪ್ರಾಸಪದ ಅಂದರೆ ಇಂಗ್ಲೀಷಲ್ಲಿ ಏನಂತೀವಿ? ರೈಮಿಂಗ್ ವರ್ಡ್ಸ್. ಗಂಧವ ಬೆಸೆದು, ವಾ ಬೆಸೆದು ಸರಿ ಇಲ್ಲ. ಸೂಸುವೆವು ಬೆಳಗುವೆವು. ಸಮರಸ ಸಿರಿಯು ಬಾರೋದಿಲ್ಲ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು ಮಕ್ಕಳೇ. ಕನ್ನಡ ವರ್ಣಮಾಲೆಯಲ್ಲಿನ ಅವರ್ಗೀಯ ವ್ಯಂಜನಗಳು ಯಾವ್ಯಾವಿದ್ದಾವೆ? ರ ಲ ವ ಶ ಶ ಅವರ್ಗೀಯ ವ್ಯಂಜನಗಳು. ಯಾಕೆ ಅವನ್ನ ಅವರ್ಗೀಯ ವ್ಯಂಜನಗಳಂತ ಕರಿತೇವೆ? ಅದನ್ನು ಗುಂಪುಗಳಾಗಿ ವಿಂಗಡಿಸ್ಲಿಕ್ಕೆ ಬರಲ್ಲ. ಇದನ್ನು ಗುಂಪುಗಳಾಗಿ ವಿಂಗಡಿಸ್ಲಿಕ್ಕೆ ಬರಲ್ಲ, ಅದಕ್ಕೆ ಗುಂಪುಗಳನ್ನ ವಿಂಗಡಿಸಲು ಬಾರದ ವ್ಯಂಜನಗಳು ಅಥವಾ ಅದನ್ನು ವರ್ಗ ಮಾಡಲಾಗದ ವ್ಯಂಜನಗಳು ಅಥವಾ ಇನ್ನೊಂದು ಪದ ಅವರ್ಗೀಯ ವ್ಯಂಜನಗಳು ಅಂತ ಕರಿತಿದ್ದೀವಿ ನಾವು ಅದನ್ನು. ಆಯಿತಾ? ಓಕೆ. ಚಿಂತಿಸಬೇಡಿ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಅರ್ಥ? ಆಪ್ಷನ್ ಎ ಬಿ ಸಿ ಡಿ ಎಲ್ಲದೂ ಆರೈಕೆನೇ ಇದೆ. ಯಾವುದು ಸರಿ? ಆರೈಕೆ. ಅರ್ಥ ಆಯ್ತಾ? ಆರೈಕೆ. ತೊರೆ ಪದ ಸೂಚಿಸುವ ನಾನಾರ್ಥಕಗಳು. ನೀರು ಒರೆತ ತೋಟ, ನೀರಿನ ಒರೆತ ತೋಟ. ತೊರೆದು ಹೋಗು ಮನೆಗೆ ಹೋಗು, ಬಿಟ್ಟು ಬಿಡು ನೀರಿನ ಝರಿ, ಬಿಟ್ಟು ಹೋಗು ನೀರುಣಿಸು. ಬಿಟ್ಟು ಬಿಡು ನೀರಿನ ಝರಿ ಎರಡಕ್ಕೂ ತೊರೆ ಅಂತ ಕರಿತೀವಿ ನಾವು. ಆಯಿತಾ? ಎರಡಕ್ಕೂ ನಾನಾರ್ಥಕಗಳ ಪದಗಳವು. ಕೊಳದಿಂದ ಹಕ್ಕಿಗಳು ಹಾರಿದವು. ಗೆರೆ ಎಳೆದ ಪದದ ವಿಭಕ್ತಿಯನ್ನು ಗುರುತಿಸಿ. ಕೊಳ ಪ್ಲಸ್ ಇಂದ, ಕೊಳದಿಂದ, ಉ ಅನ್ನು, ಇಂದ, ಗೆ ಇಗೆ ಕೆ ಕೆ, ದಶೆಯಿಂದ, ಆ ಅಲ್ಲಿ. ನೆನಪಿದೆಯಲ್ವಾ? ಸೊ ಯಾವುದು ಬರ್ತದೆ? ಇದು ತೃತೀಯ ಬರ್ತದೆ. ಗುಡ್ ಗುಡ್. ನದಿಗಳು ಶುದ್ಧವಾಗಿ ಹರಿಯುವಂತಾಗಲು ನಾವು ಮಾಡಬೇಕಾದ ಕರ್ತವ್ಯ. ಮಲಿನ ವಸ್ತುಗಳು ನದಿಗಳಿಗೆ ಸೇರದಂತೆ ನೋಡಿಕೊಳ್ಳುವುದು. ಕರೆಕ್ಟ್. ನದಿಗಳ ದಂಡೆಗಳಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸುವುದು. ಅಶುದ್ಧ ನೀರನ್ನು ಶುದ್ಧೀಕರಿಸದೆ ನದಿಗಳಿಗೆ ಬಿಡುವುದು. ನದಿ ಬಯಲಿನಲ್ಲಿ ನಗರಗಳನ್ನು ನಿರ್ಮಿಸುವುದು. ಸೊ ನದಿಗಳಿಗೆ ಮಲಿನ ವಸ್ತುಗಳು ಸೇರದಂತೆ ನೋಡ್ಕೊಳ್ಬೇಕು. ಬೆಲ್ಲದಲ್ಲಿ ಬೇವು ಇಟ್ಟರೆ ಬೇವಿನ ವಿಷವು ಏನಾಗ್ತದೆ? ಬದಲಾಗ್ತದ? ಬೇವಿನ ವಿಷ ಏನಾದರೂ ಬದಲಾಗುತ್ತಾ? ಬೇವಿನ ವಿಷ ಬದಲಾಗದು, ಅದು ಹಾಗೆ ಇರ್ತದೆ. ಇವರು ನಮ್ಮ ಊರಿನ ಗೌಡತಿ. ಅಡಿಗೆರೆ ಎಳೆದ ಪದವನ್ನು ಪುಲ್ಲಿಂಗಕ್ಕೆ ಬದಲಾಯಿಸಿದಾಗ ಗೌಡ. ವೆರಿ ಗುಡ್. ಅ ಪಟ್ಟಿಯಲ್ಲಿರುವ ಸಂಧಿಗಳಿಗೆ ಅನುಗುಣವಾಗಿ ಬ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಗುಣಸಂಧಿ ಬಗ್ಗೆ ಚಿಂತೆ ಬೇಡ, ನಾವು ಓದಿಲ್ಲ ಅಂತ ಹೇಳ್ತೀರಿ ನೀವು, ಹೌದಾ? ಆದರೆ ಆಗಮ ಲೋಪ ಆದೇಶ ಓದಿದ್ದೀವ? ಹಾಂ, ಇದರಲ್ಲಿ ಆಗಮ ಸಂಧಿ ಯಾವ್ದು ಬರುತ್ತೆ? ಆಗಮ ಸಂಧಿ ಅಂದರೆ ಎರಡು ಥರ ಇದಾವೆ. ಅದರಲ್ಲಿ ಯಕಾರಾಗಮ, ವಕಾರಾಗಮ. ಮೊಟ್ಟೆ ಪ್ಲಸ್ ಇಡು, ಮೊಟ್ಟೆ ಇಡು. ಯಕಾರಾಗಮ ಬಂತ? ಯಕಾರಾಗಮ ಬಂತದು, ಅದೇನಂತ ಹೇಳ್ಬೋದು? ಅದು ಆಗಮ ಸಂಧಿ. ಹೌದ್ರಿ? ಓಕೆ. ಲೋಪ ಸಂಧಿ ಮತ್ತು ಆದೇಶ ಸಂಧಿ. ಆದೇಶ ಸಂಧಿ ಅಂದ್ರೇನು? ಕಥಪಗಳಿಗೆ ಗದಾಪಗಳು ಬರಬೇಕು, ಹೌದಲ್ವಾ? ಕುಡು ಪ್ಲಸ್ ಕೋಲು, ಕುಡುಗೋಲು. ಕಗೇನು ಬಂತು? ಗ ಬಂತ ಇಲ್ವಾ? ಆದೇಶ ಸಂಧಿ ಇದು. ಈಗ ಉಳಿದದ್ದು ಲೋಪ ಸಂಧಿ. ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗಬೇಕು ಸಂಧಿಕಾರಿ ಆಗಬೇಕಾದ್ರೆ. ದೇವ ಪ್ಲಸ್ ಇಂದ್ರ, ದೇವೇಂದ್ರ, ಇದು ಬರಲ್ಲ. ಊರು ಪ್ಲಸ್ ಅಲ್ಲಿ, ಊರಲ್ಲಿ, ಇದು ಬರ್ತದ? ಲೋಪ ಸಂಧಿ ಆಗ್ತದ? ಊರು ಪ್ಲಸ್ ಅಲ್ಲಿ, ಊರಲ್ಲಿ. ಕರೆಕ್ಟಾ? ಹೌದಿಲ್ರಿ? ಊ ಸ್ವರ ಲೋಪ ಆಯ್ತಲ್ವ ಇಲ್ಲಿ. ಸೊ ಇದಕ್ಕೆ ನಾವು ಲೋಪ ಸಂಧಿ ಅಂತ ಕರಿಬೋದಾ?
ಸೊ ಎರಡನೇದಕ್ಕೆ ಆ, ಎರಡನೇದಕ್ಕೆ ಆ ಇದೆಯಾ, ಎರಡನೇದಕ್ಕೆ ಆ ಇದೆಯಾ, ಇದೆಯಾ ಆ, ಇಲ್ಲಿದೆಯಾ ಅ, ಇಲ್ಲ, ಇವೆರಡು ಹೋಯಿತು. ನಮಗೆ ಮೊದಲನೇದಕ್ಕೆ ಬೇಡ, ಈಗ ಮೊದಲನೇದು ಗೊತ್ತಿಲ್ಲ ನಮಗೆ, ಗುಣಸಂಧಿ ಬೇಡ. ಲೋಪಸಂಧಿ ಯಾವುದಿದೆ? ಮೂರನೇದಕ್ಕೆ ಯಾವ್ದು ಬರಬೇಕು? ಈ ಬರಬೇಕು. ಮೂರನೇದಕ್ಕೆ ಈ ಇದೆ, ಈ ಇದೆ, ಎರಡಕ್ಕೂ ಇದೆ. ನಾಲ್ಕನೇದಕ್ಕೆ ಏನು ಇರಬೇಕು? ಆ. ನಾಲ್ಕನೇದಕ್ಕೆ ಆ ಇದೆಯಾ ಇಲ್ಲಿ? ನಾಲ್ಕನೇದಕ್ಕೆ ಆ ಇದೆಯಾ? ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ. ಅರ್ಥ ಆಯ್ತರ? ಈ ಥರ ನೋಡಿದ್ರೂ ಸಾಕು. ಒಂದು ಗೊತ್ತಿಲ್ಲ, ಮೂರು ಗೊತ್ತಿದೆ ಅಂದರೂ ಆಟೋಮೆಟಿಕ್ಲಿ ಅದು ಸರಿ ಆಗ್ತದೆ. ಮುಂದಿನ ಪ್ರಶ್ನೆ. ಮರಗಿಡಗಳು ನಮ್ಮ ಜೀವನದ ಆಧಾರ. ಅವುಗಳಿಂದ ಜೀವ ಜಗತ್ತಿಗೆ ಅತ್ಯವಶ್ಯಕವಾದ ಆಮ್ಲಜನಕ ದೊರೆಯುತ್ತದೆ. ಈ ವಾಕ್ಯಗಳು ಸೂಚಿಸುವ ಅರ್ಥ ನಾವು ಪರಿಸರವನ್ನು ಸಂರಕ್ಷಿಸಬೇಕು, ನಾವು ಪರಿಸರವನ್ನು ಮಲಿನಗೊಳಿಸಬೇಕು, ನಾವು ಪರಿಸರವನ್ನು ನಾಶ ಮಾಡಬೇಕು, ನಾವು ಮರಗಳನ್ನು ಕಡಿಯಬೇಕು. ನಾವು ಪರಿಸರವನ್ನು ಸಂರಕ್ಷಿಸಬೇಕು, ಯಾಕಂದರೆ ನಾವು ಉಸಿರಾಡುವ ಗಾಳಿ ಅಲ್ಲಿಂದನೇ ಬರೋದು. ಹೇಳಿ, ಎದ್ದೇಳಿ. ಎಲ್ಲಪ್ಪ ನಿಮಗೆ ಹೇಳ್ತಿದ್ದಾರೆ, ಹೇಳಿ, ಎದ್ದೇಳಿ, ಎಚ್ಚರಗೊಳ್ಳಿರಿ, ನಿದ್ದೆ ಮಾಡದಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ನಿದ್ದೆ ಮಾಡದಿರಿ ಅಂತ ಅಲ್ಲಿ ಬರ್ದಿಲ್ಲಪ್ಪ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದವರು ವಿವೇಕಾನಂದರು. ಸಮಾನತೆಗಾಗಿ ಹಲವಾರು ಹೋರಾಟಗಳು ನಡೆಯುವುದು ಅನಿವಾರ್ಯ. ಸಮಾನತೆಗಾಗಿ ಹಲವಾರು ಹೋರಾಟಗಳು ನಡೆಯುವುದು ಅನಿವಾರ್ಯ ಎಂದು ಭಾಷಣಕಾರರು ಹೇಳಿದರು. ಈ ವಾಕ್ಯದಲ್ಲಿನ ಭವಿಷ್ಯತ್ ಕಾಲವನ್ನು ಸೂಚಿಸುವ ಪದ ಹೋರಾಟಗಳು. ಯಾವ ಕಾಲವನ್ನು ಸೂಚಿಸ್ತಿಲ್ಲ. ಸಮಾನತೆಗಾಗಿ ಹೇಳಿದರು, ನಡೆಯುವುದು, ಮುಂದೆ ನಡೆಯುವುದು ಅಲ್ವಾ, ನಡೆಯುವುದು. ಇದು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತದೆ. ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಪದ್ಯಕ್ಕೆ ಅನ್ವಯಿಸುವಂತೆ ಎದೆಯ ತುಂಬಿ ತುಳುಕಬೇಕಾದದ್ದು ಪ್ರೀತಿಯ. ಎಲ್ಲಿಂದ ಬಂದಿದೆ ಇದು? ಪಾಠನ ಪದ್ಯನ? ಪದ್ಯ ಬರೆದ ಕವಿ ಪದ್ಯನ ಇದು? ಪದ್ಯ ಬರೆದ ಕವಿ? ಪದ್ಯವನ್ನು ಬರೆದಿರ್ತಾರೆ ಕವಿ ಚಂದ್ರಶೇಖರ್ ಕಂಬಾರ ಪಾಟೀಲಪ್ಪ, ಚಂದ್ರಶೇಖರ್ ಪಾಟೀಲ್. ನೋಡಿ, ಪದ್ಯಗಳು ಬರೆದ ಕವಿಗಳು, ಪದ್ಯ ಮತ್ತು ಪದ್ಯಗಳನ್ನು ಬರೆದ ಕವಿಗಳು, ಪಾಠದ ಲೇಖಕರು ಅದನ್ನು ಸರಿಯಾಗಿ ನೋಡ್ಕೊಂಡಿರ್ಬೇಕು ನೀವು. ಅವರ ಮೇಲೂ ಸಹ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿಬಿಡ್ತಾರೆ, ಆಯಿತಾ? ಕಂಠಪಟ್ಟಾಗಿರ್ಬೇಕದು. ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪು ಯಾವುದು? ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪು ಅಂದರೆ ಒಂದೇ ಲಿಂಗ ಇರಬೇಕು ಎಲ್ಲದರಲ್ಲೂ. ಯಾವುದಿದೆ? ಅಮ್ಮ, ಅಪ್ಪ, ಸ್ತ್ರೀಲಿಂಗ ಪುಲ್ಲಿಂಗ ಸರಿ ಆಗ್ತದ? ಇಲ್ಲ. ಅಪ್ಪ, ಮಗ ಪುಲ್ಲಿಂಗ, ಮಗಳು ಸ್ತ್ರೀಲಿಂಗ ಬರೋದಿಲ್ಲ. ಮಗ, ಮಗಳು, ತಾಯಿ, ಮಗ, ಮಗಳು, ತಾಯಿ. ನೋಡ್ರಿ, ಪುಲ್ಲಿಂಗ ಸ್ತ್ರೀಲಿಂಗ ಸರಿಯಾಗೋದಿಲ್ಲ ಜೋಡಿಗಳು. ಮಗಳು, ತಾಯಿ, ಅಜ್ಜಿ ಎಲ್ಲವೂ ಸ್ತ್ರೀಲಿಂಗ. ಆಪ್ಷನ್ ಡಿ ಇದಕ್ಕೆ ಸರಿ ಅಂತ ಹೇಳ್ಬೋದು ನಾವು. ಎಲ್ಲ ಪಂಡಿತರು ಚಾಣಕ್ಯನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು. ಈ ವಾಕ್ಯದಲ್ಲಿ ವಿಜಾತಿ ಒತ್ತಕ್ಷರವಿರುವ ಪದ? ವಿಜಾತಿ ಒತ್ತಕ್ಷರ. ಚಾಣಕ್ಯ ಕಾಗ ಯಾವತ್ತು? ಹೌದ್ರಿ. ಉಳಿದದ್ದೆಲ್ಲ ಚಗೆ ಚಾವತ್ತೇ ಇದೆ, ದಗೆ ದಾವತ್ತೇ ಇದೆ, ಲಾಗೆ ಲಾವತ್ತೇ ಇದೆ, ಅವೆಲ್ಲವೂ ಸಜಾತಿ ಒತ್ತಕ್ಷರಗಳು. ಕರೆಕ್ಟ್. ಸೊ ಚಾಣಕ್ಯ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಈ ವಾಕ್ಯದಲ್ಲಿರುವ ಮಹಾಪ್ರಾಣ ಅಕ್ಷರ ಖ. ದೊಡ್ಡ ಅಕ್ಷರ ಯಾವುದು ಅಂತ ಕೇಳಿದ್ದಾರೆ? ಮಹಾಪ್ರಾಣಾಕ್ಷರಪ್ಪ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಗಳು, ಅವರ್ಗೀಯ ವ್ಯಂಜನಗಳು ನೆನಪಿದವಿಲ್ವಾ? ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು? ಅಂಕಿತನಾಮ ಸಾರ್. ಗುರುತಿಗಾಗಿ ನಿಮ್ಮನ್ನು ಏನಂತ ಕರೀತಾರೆ? ಸಮರ್ಥ್ಯಮ್ಮ ಅಂತ ಕರೀತಾರೆ, ರಾಮಪ್ರಸಾದ್ ಅಂತ ಕರೀತಾರೆ, ಮಿಸ್ಟರ್ ಯಲ್ಲಪ್ಪ ಅಂತ ಕರೀತಾರೆ. ಕರೆಕ್ಟಾ? ಸ್ಟೆಥೋಸ್ಕೋಪ್ ಇಲ್ಲದ ಡಾಕ್ಟರ್ ವಿನಯ್ ಪಾಟೀಲ್ ಅಂತ ಕರೀತಾರೆ. ರೈಟ್. ಸೊ ಗುರುತಿಗಾಗಿ ಇಟ್ಟುಕೊಂಡಂಥ ಹೆಸರುಗಳವೆಲ್ಲ. ಮಕ್ಕಳು ಅಜ್ಜಿಯ ಜೊತೆ ಕುಳಿತು ಊಟ ಮಾಡಿದರು. ಸೌಜನ್ಯ, ಮಕ್ಕಳು ಅಜ್ಜಿಯ ಜೊತೆ ಕುಳಿತು ಊಟ ಮಾಡಿದರು, ಊಟ ಮಾಡಿ ಮಲಗಿದರು. ಈ ವಾಕ್ಯದಲ್ಲಿರುವ ಕ್ರಿಯಾಪದ
ಮಾಡಿದರು ಊಟ ಅಲ್ಲಮ್ಮ, ಊಟ ಅಲ್ಲೇ ಇರುತ್ತೆ, ಅದನ್ನು ನಾವು ಮಾಡಬೇಕಾ? ಊಟ ಮಾಡಬೇಕಾ? ಮಾಡುವುದು ತಾನೇ ಕ್ರಿಯಾಪದ. ಲೇ ಕಲ್ಲು ಹೊಡಿಬ್ಯಾಡ್ರಿ, ಯಾರ ತಲೆ ಹೊಡಿಬೇಕಂತ ಮಾಡಿದ್ದೀರಿ? ಇಲ್ಲಿರುವ ಭಾವಸೂಚಕ ಚಿಹ್ನೆ, ಭಾವಸೂಚಕ ಚಿಹ್ನೆ ಯಾವುದಿದೆ? ಮುಂಗೈ ಆಡುವ ತನಕ ಈ ಗಾದೆಯ ಮುಂದುವರೆದ ಭಾಗ. ಮುಂಗೈ ಆಡುವ ತನಕ ಊರೆಲ್ಲ ಮುಂಗೈ ಆಡುವ ತನಕ ಏನು? ಓಟ ನೋಟನ ಅಥವಾ ಕೆಲಸ ಕಾರ್ಯನ? ಊರೆಲ್ಲ ನೆಂಟರನ? ಊರೆಲ್ಲ ಓಡಾಟನ? ಮುಂಗೈ ಆಡುವ ತನಕ. ಮುಂಗೈ ಆಡುವ ತನಕ ಏನು ಬರ್ಬೋದು? ಊರೆಲ್ಲ ನೆಂಟರು. ಮುಂಗೈ ಆಡುವ ತನಕ ಊರೆಲ್ಲ ನೆಂಟರು, ಇದು ಸರಿ ಆಗ್ತದೆ. ಕೆಲಸ ಕಾರ್ಯ ಸರಿ, ಮುಂಗೈ ಆಡೋ ತನಕ ಏನಿರ್ತದ? ನೀನು ಎಲ್ಲ ಕೆಲಸ ಮಾಡ್ತೈತಿ, ನೀನು ಶಕ್ತಿ ಇದೆ ಅಂತಂದಾಗ ಏನಾಗ್ತಾರೆ? ಎಲ್ಲರೂ ಊರೆಲ್ಲ ನೆಂಟರಾಗ್ತಾರೆ. ನಿನ್ನ ಹತ್ರ ಎಲ್ಲ ಇದೆ ಅಂದ ತಕ್ಷಣ ಏನಾಗ್ತಾರೆ? ಎಲ್ಲರೂ ಬಂದು ಮಾತಾಡಿಸ್ತಾರೆ, ಎಲ್ಲರೂ ಬಂದು ಸಹಾಯ ಕೇಳ್ತಾರೆ. ಹಾಂ, ಯಾವಾಗ ಮುಂಗೈ ಆಡೋದಿಲ್ಲ ಯಾರೂ ಬರೋದಿಲ್ಲ ನನ್ನ ಹತ್ರ. ಸೊ ಮುಂಗೈ ಆಡುವ ತನಕ ಊರೆಲ್ಲ ನೆಂಟರು ಸರಿಯಾದ ಗಾದೆ ಆಗ್ತದೆ. ಇಂಗ್ಲೀಷ್ ವಿಭಾಗಕ್ಕೆ ಹೋಗ್ಬೋದಾ ಮಕ್ಕಳೇ? ರೆಡಿ ಇದ್ದೀರಾ? ಓಕೆ, ಸ್ವಲ್ಪ ನೋಡಿ, ಗಮನಿಸಬೇಕು. ಚೆನ್ನಾಗಿ ಗಮನಿಸಿದರೆ ಉತ್ತರಗಳು ಜಲ್ದಿ ಸಿಗ್ತವೆ. ದ ಪಿಕ್ಚರ್ ಇಂಡಿಕೇಟ್ಸ್ ಸೇವ್ ಟ್ರೀಸ್. ಮರಗಳನ್ನು ಉಳಿಸಿ ಅಂತ ಹೇಳ್ತದೆ. ಸ್ವಲ್ಪ ಮೊಬ್ಬಾಗಿದೆ ಚಿತ್ರ. ಒಂದು ಮರ ಇದೆ, ಮರದ ಮುಂದೆ ಒಬ್ಬರು ಕೈಗಳನ್ನು ಸರಪಳಿ ಅಂತ ಹಿಡ್ಕೊಂಡು ನಿಂತಿದ್ದಾರೆ ಮಕ್ಕಳು. ಸೊ ಅವರು ಹೌದು ಇದ್ದಾರೆ. ಪ್ರಶ್ನೆ ಅದಲ್ಲ, ಆ ಕಡೆ ಎಷ್ಟು ಜನ ಅದಾರೆ ಸರ್, ಅವ್ರ ಹೆಸರೇನು ಸರ್, ಅದಲ್ಲ. ಏನು ತೋರಿಸ್ತದೆ ಈ ಚಿತ್ರ? ಮರಗಳನ್ನು ಉಳಿಸಿ ಅನ್ನೋದು ತೋರಿಸ್ತದೆ. ಸೇವ್ ಟ್ರೀಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಎಸ್, ಆಪ್ಷನ್ ಡಿ ಅಲ್ಲಪ್ಪ, ಆಪ್ಷನ್ ಸಿ. ಓ, ರಜನೀಸ್ ಫಾದರ್ ಆ್ಯಂಡ್ ಡ್ಯಾಶ್ ವೆಂಟ್ ಟು ದ ಮಾರ್ಕೆಟ್, ಚೂಸ್ ದ ಅದರ್ ಜೆಂಡರ್. ಇನ್ನೊಂದು ಲಿಂಗ ಯಾವುದು? ಅದರ್ ಜೆಂಡರ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಫ್ರಮ್ ದ ಗಿವನ್ ವರ್ಡ್ಸ್. ಮದರ್. This is an dash story. Choose the suitable adjective and fill in the gap. ಫನಿ ಸ್ಟೋರಿನೂ ಆಗ್ಬೋದಲ್ಲ, ಲಾಂಗ್ ಸ್ಟೋರಿನೂ ಆಗ್ಬೋದಲ್ಲ. ದಿಸ್ ಈಸ್ ಅ ಲಾಂಗ್ ಸ್ಟೋರಿ ಅಂತ ಹೇಳ್ಬೋದಲ್ಲ, ದಿಸ್ ಈಸ್ ಆನ್ ಫನಿ ಸ್ಟೋರಿ ಅಂತ ಹೇಳ್ಬೋದಲ್ಲ. ಇಲ್ಲೊಂದು ಕ್ಯಾಚ್ ಇದೆ. ಅಡ್ಜೆಕ್ಟಿವೇ ಫನ್ನಿ, ತಮಾಷೆ, ವಿಶೇಷಣ. ಹೆಂಗದಪ್ಪ ಸ್ಟೋರಿ? ಭಾಳ ತಮಾಷೆ ಆಗೈತೆ ರೀ. ಹೆಂಗೈತಪ್ಪ ಸ್ಟೋರಿ? ಭಾಳ ಉದ್ದಿತ್ತು ರೀ ಹೇಳ್ಬೋದಾ? ಆದರೆ ಇಲ್ಲೊಂದು ಸಣ್ಣ ಕ್ಯಾಚ್ ಇದೆ ಮಕ್ಕಳೇ. ನೀವು ಗಮನಿಸ್ಬೇಕಾದ ಒಂದು ಇದಿದೆ, ನಿಯಮ ಇದೆ, ಒಂದು ಫಾರ್ಮುಲಾ ಹೇಳ್ಕೊಡ್ತಾನೆ ನೋಡ್ರಿ ಇವತ್ತು. ಆ್ಯನ್ ಅಂತ ಬಳಸ್ತಿರಲ್ಲ, ಇದೊಂದು ಆರ್ಟಿಕಲ್. ಇದು ಆ್ಯನನ್ನು ಎಲ್ಲಿ ಬಳಸ್ಬೋದಪ್ಪ ಅಂದ್ರೆ ಓವೆಲ್ ಮುಂದಾಗಡಿನೇ ಬಳಸ್ಬೇಕು. ಅದನ್ನು ಓವೆಲ್ಗಿಂತ ಮುಂಚೆನೇ ಬರ್ಬೇಕು ಆ್ಯನ್. ಅದರ ಅರ್ಥ ಆ್ಯನ್ ಆ್ಯಪಲ್. ನಾವು ಆ್ಯಪಲ್ ಅನ್ನಲ್ಲ ಅದಕ್ಕೆ, ಆ್ಯನ್ ಆ್ಯಪಲ್. ಆ್ಯನ್ ಐಸ್ ಕ್ರೀಮ್. ಆ್ಯನ್ ಅಂಬ್ರೆಲಾ. ಓವೆಲ್ ಸಹ ಬರಬೇಕು, ಬೇರೆದು ಬರೋಂಗಿಲ್ಲ. ಅರ್ಥ ಆಯ್ತಾ? ಆ್ಯನ್ ಚೇರ್ ಅಂತ ಬರೆಯೋಕ್ಕೆ ಬರೋಲ್ಲ, ಯಾಕಂದರೆ ಸಿ ಅನ್ನೋದೇನು ಕಾನ್ಸನೆಂಟ್, ಅಲ್ಲಿ ಆ್ಯನ್ ಬರೋಲ್ಲ, ಚೇರ್ ಅಂತ ಹಾಕತ್ತದ. ಅರ್ಥ ಆಯ್ತಾ? ಇದು ಗೊತ್ತಿದ್ದಿಲ್ಲದಾನೆ ನಿಮಗೆ? ನೆನ್ಪಿಟ್ಕೊತೀರಾ? ಸೊ ಇಲ್ಲಿ ಆ್ಯನ್ ಆದ ತಕ್ಷಣ ಏನು ಬರ್ಬೇಕು? ಇಲ್ಲಿ ಓವೆಲ್ ಬರಬೇಕು. ಓವೆಲ್ ಬರಬೇಕು ಅಂದರೆ ಲಾಂಗ್ ಬರೋಕ್ಕೆ ಸಾಧ್ಯನಾ? ಕಾನ್ಸನೆಂಟ್ ಐತಿ, ಫನಿ ಬರೋಕ್ಕೆ ಸಾಧ್ಯನಾ? ಬರೋಕ್ಕೆ ಸಾಧ್ಯ ಇಲ್ಲ, ಹೌದಾ? ಉಳಿಯೋದು ಅಡ್ವೆಂಚರ್. ಯಾವುದು ಸರಿ? ಅಡ್ವೆಂಚರಸ್. ದಿಸ್ ಈಸ್ ಆ್ಯನ್ ಅಡ್ವೆಂಚರಸ್ ಸ್ಟೋರಿ. ಆಪ್ಷನ್ ಎ ಇದಕ್ಕೆ ಸರಿ ಆಗ್ತದೆ. ಅರ್ಥ ಆಯ್ತಪ್ಪ?
ಸೊ ಆ್ಯನನ್ನು ಎಲ್ಲಿ ಬಳಸಬೇಕು? ನಿದ್ದೆ ಮಾಡುವ ಮುನ್ನ ಬಳಸಬೇಕು. ರೈಟ್ ಅಲ್ಲಪ್ಪ? ಎಲ್ಲಿ ಬಳಸ್ತೀಯಪ್ಪ ಆ್ಯನ್ನ? ಓವಲ್ಸ್ಗಳ ಹಿಂದೆ ಬಳಸ್ತೀರಿ. ಸರಿನಾಶ? ಎಲ್ಲಿ ಓವಲ್ಸ್ ಇರ್ತದೋ ಅದರ ಹಿಂದ್ಗಡೆ ಆ್ಯನ್ ಬರಬೇಕು. ಆ್ಯನ್ ಮುಂದೆ ಓವೆಲ್ ಇರೋ ಪದನೇ ಬರಬೇಕು. ಓವೆಲಿಂದ ಶುರುವಾಗುವ ಪದನೇ ಬರಬೇಕು. ನೆನ್ಪಿಟ್ಕೊಳ್ರಿ, ಆಯಿತಾ? ಭಾಳ ಸುಲಭ ಆಗ್ತದೆ ನಿಮಗೆ. ಮುಂದಿನ ಪ್ರಶ್ನೆ, ಒಂದು ನಿಮಿಷ. ದಿಸ್ ಈಸ್ ಆ್ಯನ್ ಅಡ್ವೆಂಚರಸ್ ಸ್ಟೋರಿ. ಆಲ್ ರೈಟ್. I have promised to take my child to the exhibition today. The plural form of the underlined word. Child ಏನಾಗ್ತದಪ್ಪ? Children's? Children. IVGLLAE. The above set of words can be rearranged into to get a meaningful word. ಯಾವುದು? Village ಅಂತ ಹೇಳ್ಬೋದು. The elephant's big. He is kind to round the zoo. Complete the above stanza with a suitable line given below from the poem The Elephant. For are you right? Elephant poem ಇಂದ ಬಂದಿದೆ ಇದು. He carries the children. The elephant's big. He is kind to dash round the zoo. He carries the children round the zoo. So option D ಇದಕ್ಕೆ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ದ ಕಿಂಗ್ ಡ್ಯಾಶ್ ಹರ್. ಹೌ ಮೆನಿ ಇಯರ್ಸ್ ವುಡ್ ಇಟ್ ಟೇಕ್ ಫಾರ್ ದ ಸ್ಯಾಪ್ಲಿಂಗ್ ಟು ಗ್ರೋ ಆ್ಯಂಡ್ ಗಿವ್ ಫ್ರೂಟ್? ದ ಕಿಂಗ್ ಆಸ್ಕ್ಡ್ ಹರ್. ಕೇಳಿದ, ಭೂತಕಾಲದಲ್ಲಿದೆ, ಹಾಗಾಗಿ ಆಸ್ಕ್ಡ್. ದ ಮೇನ್ ಮೋಟೋ ಆಫ್ ರಾಮಕೃಷ್ಣ ಮಿಷನ್ ಈಸ್ ವರ್ಕ್ ಈಸ್ ವರ್ಷಿಪ್. ಕಾಯಕವೇ ಅಂತ ಯಾರು ಅಂದಿದ್ರು? ಬಸವಣ್ಣವ್ರು ಹೇಳಿದರು. ಹಾಂ, ಹೇಳಮ್ಮ. ವರ್ಕ್ಸ್ ಬರಬಾರ್ದಪ್ಪ, ಕರೆಕ್ಟ್. ವರ್ಕ್ ಈಸ್ ವರ್ಷಿಪ್. ಆಪ್ಷನ್ ಸಿ ಬರುತ್ತೆ. ಆಲ್ ರೈಟ್, ಥ್ಯಾಂಕ್ ಯು ಭೈರವಿ. ಸುನೀಲ್ಸ್ ಮದರ್ ಆಸ್ಕ್ಡ್ ಹಿಮ್ ಟು ಗೋ ಡ್ಯಾಶ್ ಆ್ಯಂಡ್ ಪ್ಲೇ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ವರ್ಡ್. ಗೋ ಔಟ್ ಆ್ಯಂಡ್ ಪ್ಲೇ. ಹೊರಗೆ ಹೋಗಿ ಆಟಾಡಪ್ಪ ಅಂತ ಹೇಳಿದರು. ಕರೆಕ್ಟಾ? ರೈಟ್. ದ ಫಿಶ್ ಈಸ್ ಡ್ಯಾಶ್ ಇನ್ ದ ವಾಟರ್. Fill in the blank with the dash ing form of the verb. Swimming in the water. The fish singing in the water ಬರುತ್ತೆ. ಹಾಡು ಹೇಳ್ತೈತ್ರಿ ಫಿಶ್. ಇದು ಸ್ವಿಮ್ಮಿಂಗ್ ಇದೆ. ಈ ಸ್ವಿಮ್ಮಿಂಗಿಗೂ ಏನು ವ್ಯತ್ಯಾಸ? ಸಿಂಗಿಂಗ್ ಅಥವಾ ಸಿಂಗಿಂಗೂ ಬರಲ್ಲ, ಸ್ವಿಮ್ಮಿಂಗೇ ಬರೋದು. ಆಪ್ಷನ್ ಎ ಕರೆಕ್ಟ್ ಆಗ್ತದೆ. ಕಂಟ್ರಿ ಇಂಡಿಯಾ ಅವರ್ ಈಸ್. ಇಂಡಿಯಾ ಈಸ್ ಅವರ್ ಕಂಟ್ರಿ. ಇಂಡಿಯಾ ಈಸ್ ಅವರ್ ಕಂಟ್ರಿ. ಆಪ್ಷನ್ ಡಿ ಸರಿ ಆಗ್ತದೆ. ಈ ಥರ ಜಂಬಲ್ಡ್ ವರ್ಡ್ಸ್ ಕೊಟ್ಟಿರ್ತಾರೆ ಮಕ್ಕಳೇ. ಶಬ್ದಗಳನ್ನು ಆ ಕಡೆ ಈ ಕಡೆ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಅದನ್ನು ಸರಿಯಾಗಿ ಜೋಡಿಸ್ಬಿಟ್ಟು ಅರ್ಥ ಬರುವ ಒಂದು ವಾಕ್ಯವನ್ನು ಆರಿಸಿ ಬರಿಬೇಕು ನೀವು, ಆಯಿತಾ? ಇಂಡಿಯಾ ಈಸ್ ಅವರ್ ಕಂಟ್ರಿ. ಶಿ ಸೇಡ್ ಯುವರ್ ಬಾಸ್ ಕೇಮ್ ಆ್ಯಂಡ್ ಟುಕ್ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್. He found that the children were not there. The scientist reached home. He saw his wife sitting alone in the hall knitting. Arrange the above given sentences in a meaningful order with reference to the prose The Boss Who Cares. Abdul Kalam ಅವರ ಪಾಠದಿಂದ ಬಂದಿದೆ ಇದು. The Boss Who Cares. ಆಪ್ಷನ್ ಎ. ಫಸ್ಟ್ ಯಾವ್ದು ಬರಬೇಕಪ್ಪ? The scientist reached home. ಮೊದಲು ಮನೆಗೆ ಬಂದರು. ಮೂರನೇದು ಮೊದಲು ಬರಬೇಕಲ್ವಾ? ಯಾವುದರಲ್ಲಿಲ್ಲ, ಆಪ್ಷನ್ ಎಲ್ಲಿ ಮಾತ್ರ ಇದೆ. ಮನೆಗೆ ಬಂದ ಮೇಲೆ ಏನಾಯಿತು? ಎರಡನೇದು, ಹಿ ಫೌಂಡ್ ದಟ್ ಚಿಲ್ಡ್ರನ್ ವರ್ ನಾಟ್ ದೇರ್. ಮನೆಯಾಗ ಮಕ್ಕಳು ಇರಲಿಲ್ಲ, ಅದನ್ನು ನೋಡಿದ್ರು. ಆಮೇಲೆ ಏನು ಮಾಡ್ತಾರೆ? ಹಿ ಸಾ ಹಿಸ್ ವೈಫ್ ಸಿಟ್ಟಿಂಗ್ ಅಲೋನ್ ಇನ್ ದ ಹಾಲ್ ಆ್ಯಂಡ್ ನಿಟ್ಟಿಂಗ್. ಮನೇಲಿ ಹೋಗಿ ಅವ್ರ ಹೆಂಡ್ತಿನ ನೋಡ್ತಾರೆ, ಅವರು ಹೊಲಿತಾ ಇರ್ತಾರೆ ಒಂದು ಹೊಲಿಗೆಯಲ್ಲಿ, ಏನು ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರನ್ನ ಕೇಳ್ತಾರೆ, ನೋಡಿದ್ಮೇಲೆ ಅವ್ರನ್ನ ಕೇಳ್ತಾರೆ. ಕೇಳಿದ್ಮೇಲೆ ಅವ್ರೇನು ಉತ್ತರ ಕೊಡ್ತಾರೆ? ಶಿ ಸೇ ಯುವರ್ ಬಾಸ್ ಕೇಮ್ ಆ್ಯಂಡ್ ಟುಕ್ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಅಂತ ಹೇಳ್ತಾರೆ. ಯುವರ್ ಬಾಸ್ ಕೇಮ್ ಆ್ಯಂಡ್ ಟುಕ್ ಚಿಲ್ಡ್ರನ್ ಟು ಎಕ್ಸಿಬಿಷನ್ ಅಂತ ಹೇಳ್ತಾರೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತಪ್ಪ. ಗುಡ್. ವಿತ್ ರೆಫರೆನ್ಸ್ ಟು ದ ಪ್ರೋಸ್ ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್. ವಿತ್ ರೆಫರೆನ್ಸ್, ಹಲೋ ಹನುಮಂತು ಪ್ಲೀಸ್ ಇಲ್ಲಿ ನೋಡ್ತೀಯಪ್ಪ, ನಾನು ಇಲ್ಲಿದ್ದೀನಿ. ವಿತ್ ರೆಫರೆನ್ಸ್ ಟು ದ ಪ್ರೋಸ್ ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್. ದ ಡಿಯರ್ ವಾಸ್ ಸ್ಯಾಡ್ ಬಿಕಾಸ್. ಜಿಂಕೆ ಬಹಳ ಬೇಜಾರಾಗಿತ್ತು, ಯಾಕಂದರೆ ಸುಭಾಷ್ ಓಕೆ.
ಪ್ರೇಮ್ ಆ್ಯಂಡ್ ನರ್ಸಿನ್ ವರ್ ಸಿಟ್ಟಿಂಗ್ ಆನ್ ದ ರಾಕ್, ಅದಕ್ಕಾಗಿ ಬೇಜಾರಾಗಿತ್ತ. ಟ್ರೀಸ್ ವುಡ್ ಬಿ ಕಟ್ ಡೌನ್ ಇನ್ ದ ಫಾರೆಸ್ಟ್, ಅದಕ್ಕಾಗಿ ಬೇಜಾರಾಗಿತ್ತಲ್ವಾ. ಅಥಾರಿಟೀಸ್ ಸ್ಟಾಪ್ಡ್ ಕಟಿಂಗ್ ಆಫ್ ದ ಟ್ರೀಸ್, ಡಿಡ್ ದ ಅಥಾರಿಟೀಸ್ ಸ್ಟಾಪ್ ದ ಕಟಿಂಗ್ ಆಫ್ ದ ಟ್ರೀಸ್? ನೋ. ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವರ್ ಆಲ್ ಸೇವ್ಡ್? ನೋ. ಸೊ ಮರಗಳನ್ನ ಕಡಿತಾರೆ ಅಂತ ಹೇಳಿದರು, ಹಾಗಾಗಿ ನರ್ಸಿನ್ ಇದು ಯಾವುದು ಜಿಂಕೆ ಇತ್ತಲ್ಲ, ಜಿಂಕೆ ಹೆಸರೇನಿತ್ತು? ಹೀರಾನ ಜಿಂಕೆ ಹೆಸರು? ಹೀರಾ ಅಂತ ಇತ್ತಲ್ವ ಜಿಂಕೆ ಹೆಸರು. ಆ ಜಿಂಕೆಗೆ ಬೇಜಾರಾಗಿದೆ ಯಾಕೆ? ಮರಗಳನ್ನ ಕಡಿತಾರೆ ಅನ್ನೋ ಕಾರಣಕ್ಕೆ. ಆಪ್ಷನ್ ಬಿ ಇದಕ್ಕೆ ಸರಿ ಆಗ್ತದೆ. ಸಮ್ಟೈಮ್ಸ್ ಐ ಆಮ್ ಇನ್ ದ ಕ್ಲೌಡ್, ನಾನು ಕೆಲವೊಮ್ಮೆ ಮೋಡಗಳಲ್ಲಿರ್ತೀನಿ. ಅದರ್ ಟೈಮ್ ಐ ಆಮ್ ಆನ್ ದ ಗ್ರೌಂಡ್, ನಾನು ಕೆಲವೊಮ್ಮೆ ನೆಲದ ಮೇಲೂ ಸಹ ಇರ್ತೀನಿ. ಮೈ ನೇಮ್ ರೈಮ್ಸ್ ವಿತ್ ಡಾಟರ್, ಈ ಶಬ್ದದ ಜೊತೆಗೆ ನಾನು ಪ್ರಾಸವಾಗಿಯೂ ಇದ್ದೀನಿ. ಮೈ ನೇಮ್ ಈಸ್ ವಾಟರ್. ಗುಡ್. ಐ ಅಪ್ರಿಷಿಯೇಟ್ ಯುವರ್ ವರ್ಕ್. ದ ಕರೆಕ್ಟ್ ಮೀನಿಂಗ್ ಆಫ್ ದ ವರ್ಡ್ ಅಪ್ರಿಷಿಯೇಟ್ ಈಸ್ ಪ್ರೇಸ್, ಹೊಗಳುವುದು ಅಂತ. ಅಪ್ರಿಷಿಯೇಟ್ ಅಂದರೆ ಹೊಗಳುವುದು. ಇನ್ ದ ಪ್ರೋಸ್ ಶಬಾಲೆ ವಾಸ್ ಆಲ್ಸೋ ನೋನ್ ಆಸ್ ಕಾಮಧೇನು. ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್, ಫ್ರೆಂಡ್ಸ್, ಸಿಂಪಲ್. ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಡಾನ್ಸ್ ಫಾರ್ಮ್. ಯಕ್ಷಗಾನ ಯಾರಿಗಾದರೂ ಬರ್ತದಾ? ಯಕ್ಷಗಾನ ನಿಮಗೆ ಬರ್ತದಾ? ಗುಡ್. ನಿಮಗೆ ಈಜಕ್ಕೂ ಬರುತ್ತಾ? ಇಲ್ಲ. ಮೋಹನ್ ಈಸ್ ಅ ಫೇಮಸ್ ಗಿಟಾರಿಸ್ಟ್ ಡ್ಯಾಶ್ಡ್ ಇಂಡಿಯಾ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪಾಸಿಷನ್. ಫ್ರಮ್ ಇಂಡಿಯಾ. ಎಲ್ಲಿಂದ? ಇಂಡಿಯಾದಿಂದ. ಫ್ರಮ್ ಇಂಡಿಯಾ. ರಾಮ್ ಪ್ರಸಾದ್, ಗುಡ್ ಮಾರ್ನಿಂಗ್. The sunshine flickers through the lace of leaves above my head. The sunshine flickers through the lace of leaves above my head and kisses me upon the face like mother before the bed. In the above lines, the sunshine is compared to mother's kiss. ಗಣಿತಕ್ಕೆ ಹೋಗ್ಬೋದಾ? ರೆಡಿ ಇದ್ದೀರಾ? ಹಲೋ, ರೆಡಿ ಇದ್ದೀರಾ ಅಂದರೆ ನೀವು ಲೆಕ್ಕ ಮಾಡೋಕ್ಕೆ ರೆಡಿ ಇರಬೇಕು ಅಂತ. ರೈಟ್ ಲೆಕ್ಕನ? ಓಕೆ. ಎಲ್ಲಪ್ಪ ಪ್ಲೀಸ್ ಅಪ್ಪ ಶುರು ಕರೆ. ಚಾಲೋ ಜಿ, ಫಸ್ಟ್ ಕ್ವೆಶನ್. ಕೊಟ್ಟಿರುವ ವಾಕ್ಯದಲ್ಲಿ ವ್ಯಾಸ ಮತ್ತು ತ್ರಿಜ್ಯ ಕ್ರಮವಾಗಿ ಏನಿದೆ? In the given figure, the diameter and the radius are respectively XY ವ್ಯಾಸ, ತ್ರಿಜ್ಯ ಯಾವುದು? MN. XY MN ಎಲ್ಲಿದೆ? ಆಪ್ಷನ್ ಬಿ ಯಲ್ಲಿದೆ. ಸರ್ ಏನು ಸರ್ ವ್ಯಾಸ ಅಂದರೆ ಏನು ಸರ್ ತ್ರಿಜ್ಯ ಅಂದರೆ? ಸರ್ಕಲ್ ಪಾಠನ ಇವಾಗಲೇ ಮುಗಿಸ್ಬಿಡ್ತೀನಿ, ಕೇಳಿಸ್ಕೊಳ್ರಿ. ಈಸಿ ಇದೆ, ಇಟ್ಸ್ ಸೂಪರ್ ಈಸಿ. ಸೊ ಒಂದು ವೃತ್ತವನ್ನು ತಗೊಳ್ಳೋಣ. ನೋಡ್ತಾ ಇದ್ದೀರಾ ವೃತ್ತನ ಮಕ್ಕಳೇ? ಓಕೆ, ನನಗೆ ಸಿಗ್ತಾ ಇಲ್ಲ, ನೋ ವರೀಸ್. ಸೊ ಇಲ್ಲೊಂದು ವೃತ್ತ ಇದೆ, ಕಾಣ್ತಾ ಇದೆ ವೃತ್ತ ಎಲ್ಲರಿಗೂ? ರೈಟ್. ಇದಕ್ಕೊಂದು ಕೇಂದ್ರ ಬಿಂದು ಇರುತ್ತೆ. ಮಧ್ಯ ಬರ್ದಿದ್ದೀನಾ? ಮಧ್ಯ ಆಯಿತಾ? ಒಂದು ಕೇಂದ್ರ ಬಿಂದು ಇರುತ್ತೆ ಅದಕ್ಕೆ, ಆಯಿತಾ? ನೀವು ವೃತ್ತವನ್ನು ಎಳಿಬೇಕಾದ್ರೆ ಗಮನಿಸಿದರೆ ನೀವೊಂದು ಕಂಪಾಸ್ ತೊಗೊಂಡು ಈ ಥರ ಹಿಂಗೆ ಎಳಿತೀರಿ, ಹಿಂಗೆ ಸ್ಕೈವಾರ ಅಂತ. ಸ್ಕೈವಾರ ಅಲ್ಲ, ಕೈವಾರ ಹಿಡ್ಕೊಂಡು ಹಿಂಗೆ ಈ ಥರ ವೃತ್ತವನ್ನು ಹಾಕ್ತೀರಿ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದೂರ ಇರ್ತದಲ್ಲ, ಇಲ್ಲಿಂದ ಇಲ್ಲಿಗೂ ಅಷ್ಟೇ ದೂರ ಇರ್ತದೆ, ಎಲ್ಲ ಕಡೆನೂ ಅಷ್ಟೇ ದೂರ ಇರ್ತದೆ ಅದು. ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಅಂತ ಹೇಳಿದ್ರೆ ನಾನು, ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತತೆ? 3 ಸೆಂಟಿಮೀಟರ್ ಇರ್ತದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ? ಎಲ್ಲ ಕಡೆ ಎಷ್ಟಿರ್ತದೆ ಅದು? ವೃತ್ತದ ಪರಿಧಿಯಿಂದ ಯಾವಾಗಲೂ ಅದು ಎಷ್ಟು ಸೆಂಟಿಮೀಟ್ರಲ್ಲೇ ಇರ್ತದೆ? ಅದು 3 ಸೆಂಟಿಮೀಟ್ರಲ್ಲೇ ಇರ್ತದೆ. ಅಂದರೆ ಮಧ್ಯ ಇದೆ ಅದು, ಎಲ್ಲರ ವೃತ್ತದ ಸಂಪೂರ್ಣ ವೃತ್ತದ ಮಧ್ಯಭಾಗ. ಅದಕ್ಕೆ ಕೇಂದ್ರ ಬಿಂದು ಅಂತ ಕರಿತೇವೆ ನಾವು, ಸೆಂಟ್ರಲ್ ಪಾಯಿಂಟ್. ಇಲ್ಲಿಂದ ನಾವು ವೃತ್ತದ ಪರಿಧಿಗೆ ಯಾವುದೇ ಒಂದು ಲೈನ್ ಹೇಳಿದ್ರು ಈ ಥರ, ಅದೇನಾಗಿರ್ತದೆ? ಅದಕ್ಕೆ ವ್ಯಾಸ ಅಲ್ಲ, ತ್ರಿಜ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ತ್ರಿಜ್ಯ. ಏನಂತ ಕರಿತೀವಿ? ತ್ರಿಜ್ಯ.
ಏನಂತ ಕರಿತೀವಪ್ಪ? ತ್ರಿಜ್ಯ. ಅದೇ ಸ್ವಲ್ಪ ವ್ಯಾಪ್ತಿ ಜಾಸ್ತಿ ಆಗ್ಬಿಡ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ವ್ಯಾಸ. ವಿಶಾಲವಾಗಿ ಬಂದುಬಿಟ್ರೆ ವ್ಯಾಸ ಅಂತೀವಿ. ಹೇಗೆ? ಇದೇ ಒಂದು ಲೈನನ್ನು ಈ ಬದಿನೂ ನಾವು ಎಳೆದ್ಬಿಟ್ರೆ ಅದೇನಾಗುತ್ತೆ ಅವಾಗ? ವ್ಯಾಸ. ಅರ್ಥ ಆಯ್ತಾ? ಅರ್ಥ ಆಯ್ತು ಎಲ್ಲರಿಗೂ? ಸೊ ನೀವು ಹೇಳ್ರಿ ಇವಾಗ ಇಲ್ಲಿ ವ್ಯಾಸ ಯಾವುದಿದೆ? ಎಕ್ಸು ವೈ ವ್ಯಾಸ. ತ್ರಿಜ್ಯ ಯಾವುದಿದೆ? ಸೆಂಟ್ರಿಂದ ಇದು ತ್ರಿಜ್ಯ ಇದು ಅಂತ ಹೇಳ್ಬೋದಾ? ಹೌದಾ ಇಲ್ವಾ? ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಒಂದು ವೃತ್ತಕ್ಕೆ ಕೇಂದ್ರ ಬಿಂದು ಇರುತ್ತೆ. ಕೇಂದ್ರ ಬಿಂದುವಿನಿಂದ ನೀವು ಎಲ್ಲಾದರೂ ಹೇಳಿರಿ ಅದೇನಾಗ್ತದೆ? ಕೇಂದ್ರ ಬಿಂದುವಿನಿಂದ ವೃತ್ತದ ಪರಿಧಿಗೆ ಒಂದು ನೇರವಾದ ರೇಖೆ ಹೋದರೆ ಏನಂತ ಕರಿತೀವಿ? ಅದಕ್ಕೆ ನಾವು ತ್ರಿಜ್ಯ. ಒಂದು ಪರಿಧಿಯ ಮೂಲೆಯಿಂದ ಇನ್ನೊಂದು ಪರಿಧಿಯ ತನಕ, ಒಂದು ಪರಿಧಿಯ ಬಿಂದುವಿನಿಂದ ಇನ್ನೊಂದು ಪರಿಧಿಯ ಬಿಂದುವಿನ ತನಕ ಕೇಂದ್ರದ ಮೂಲಕ ಹಾದು ಹೋಗುವ, ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವ ಈ ಥರದ ರೇಖೆಗೆ ನಾವು ಏನಂತ ಕರಿತೀವಿ? ವ್ಯಾಸ. ಅರ್ಥ ಆಯ್ತಾ? ಚಿಕ್ಕದಿರ್ತಾರೆ ತ್ರಿಜ್ಯ, ಅದೇ ಡಬಲ್ ಆಗ್ಬಿಟ್ರೆ ವ್ಯಾಸ. ಸರಿನಾ? ಮುಂದೆ ಹೋಗ್ಬೋದಾ? ಚಲೋ ಜಿ. ಒಂದು ರೈಲು ನಿಲ್ದಾಣದ ಗಡಿಯಾರದಲ್ಲಿ ಸಮಯ 17 ಗಂಟೆ 28 ನಿಮಿಷ ಎಂದು ತೋರಿಸುತ್ತಿದೆ. ಇದನ್ನು 12 ಗಂಟೆ ಗಡಿಯಾರದ ಸಮಯದಲ್ಲಿ ವ್ಯಕ್ತಪಡಿಸಿದಾಗ ಇನ್ ಅ ರೈಲ್ವೆ ಸ್ಟೇಷನ್ ಕ್ಲಾಕ್ ದ ಟೈಮ್ ಶೋನ್ ಈಸ್ 17:28. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ 12 hours ಕ್ಲಾಕ್ ಈಸ್ 17 ಗಂಟೆ 28 ನಿಮಿಷ. 12 ಗಂಟೆ ಗಡಿಯಾರದಲ್ಲಿ ತೋರಿಸ್ಬೇಕಂದ್ರೆ ಇದರಲ್ಲಿ 12 ಗಂಟೆ ಕಳೀರಿ, ಏನು ಬರ್ತದೆ? 5 ಗಂಟೆ 28 ನಿಮಿಷ. ಎ ಎಮ್ ಪಿ ಎಮ್? 12 ದಾಟಿದೆ ಅಂದರೆ ಏನಾಗಿರುತ್ತೆ? ಅದು ಪಿ ಎಮ್ ಆಗ್ತದೆ. ಪಿ ಎಮ್. ಆಪ್ಷನ್ ಈಸಿ. ಚಲೋ ಜಿ. ದ ನಂಬರ್ ಆಫ್ ಆಕ್ಸಿಸ್ ಆಫ್ ಸಿಮಿಟ್ರಿ ದಟ್ ಕ್ಯಾನ್ ಬಿ ಡ್ರಾನ್ ಇನ್ ದ ಫಿಗರ್ ಇನ್ ದ ಗಿವನ್ ಫಿಗರ್ ಈಸ್. ಕೊಟ್ಟಿರುವ ಆಕೃತಿಯಲ್ಲಿ ಎಳೆಯಬಹುದಾದ ಸಮಮಿತಿ ಅಕ್ಷಗಳ ಸಂಖ್ಯೆ. ಹೇಗಪ್ಪ? ಒಂದು ಮಧ್ಯದಿಂದ ಈ ಥರ ಎಳಿತೀರಿ, ಈ ಥರ ಒಂದು ಲೈನ್ ಎಳೆದ್ರೆ 2 ಭಾಗ ಆಗುತ್ತೆ, ಸಮಭಾಗ. ಇನ್ನೊಂದು ಈ ಥರ ಎಳಿಬೋದಾ? ಇನ್ನೊಂದು ಯಾವ್ದಾರು ಎಳಿಬೋದಾ? ಒಂದು ಈ ಥರ ಎಳಿಬೋದು, ಇನ್ನೊಂದು ಈ ಥರ ಎಳಿಬೋದು. ಮತ್ತೊಂದು ಯಾವುದಾದ್ರೂ ಇದೆಯಾ? ಇಲ್ಲ, 2 ಮಾತ್ರ ಸಾಧ್ಯ. ಆಪ್ಷನ್ ಬಿ ಇದಕ್ಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. If the cost of 12 bags of rice is 6,240 rupees, then the cost of 22 such bags of rice is. 12 ಚೀಲ ಅಕ್ಕಿಯ ಬೆಲೆ 6,240 ರೂಪಾಯಿ ಆದರೆ ಅದೇ ರೀತಿಯ 22 ಚೀಲಗಳ ಅಕ್ಕಿಯ ಬೆಲೆ ಎಷ್ಟು? ಎಷ್ಟು 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 ಹೇಗೆ ಮಾಡೋದು? ಮೊದಲು ಒಂದು ಚೀಲಕ್ಕೆ ಎಷ್ಟು ಅಂತ ಗೊತ್ತಾದರೆ 22 ಚೀಲಕ್ಕೆ ಹೇಳ್ಬೋದಾ? ಎಷ್ಟಪ್ಪ? ಆಪ್ಷನ್ ಡಿ. ಮೊದಲು ಒಂದು ಚೀಲಕ್ಕೆ ಗೊತ್ತಾದರೆ ಆಮೇಲೆ 22 ಚೀಲಕ್ಕೂ ಹೇಳ್ಬೋದಾ? ಒಂದು ಚೀಲದ ಬೆಲೆ ಹೆಂಗೆ ಕಂಡುಹಿಡಿತೀರಿ? ಅವ್ರು ಹೇಳ್ಯಾರ 6,240 ರೂಪಾಯಿಗೆ ಎಷ್ಟು ಚೀಲ ಬರ್ತಾವಂತ? 12 ಚೀಲ ಅಂದರೆ ಒಂದು ಚೀಲಕ್ಕೆ ಎಷ್ಟು ಅಂದರೆ ಏನು ಮಾಡ್ಬೇಕು? ನಾ 12 ಅಂತ ಭಾಗಾಕಾರ ಮಾಡಬೇಕು. ಇದು ಒಂದು ಚೀಲದ ಬೆಲೆ. ಈ ಒಂದು ಚೀಲದ ಬೆಲೆಯನ್ನು ನಾವು ಎಷ್ಟು ಚೀಲಕ್ಕೆ ಗುಣಿಸ್ಬೇಕು? 22 ಚೀಲಕ್ಕೆ ಗುಣಿಸ್ಬಿಟ್ರೆ ನಮಗೇನು ಸಿಗ್ತದೆ? 22 ಚೀಲದ ಬೆಲೆ ಸಿಗುತ್ತೆ. ಕರೆಕ್ಟ್. ಸೊ 6 2 12, ಕ್ಷಮಿಸಿ 2 6 12, 2 11 22, 6 6 6 ಒಂದು ಅಂಕೆ ಸಾಕಾಗಲ್ಲ. 6 4 24, 0ಗೆ 0. ಕರೆಕ್ಟ್. ನೋ, 11ರಿಂದ ಗುಣಾಕಾರ ಮಾಡ್ತಾ ಹೋದರೆ ನಮಗೆ ಈ ಉತ್ತರ ಬರ್ತದೆ ಮಕ್ಕಳೇ, 11,440 ರೂಪಾಯಿ. ಆಪ್ಷನ್ ಡಿ ಕರೆಕ್ಟ್ ಇದೆ. ನೀವು ಮಾಡಿರೋದು ಉತ್ತರ, ನೀವು ಮಾಡಿರುವ ಲೆಕ್ಕ ಕರೆಕ್ಟ್ ಇದೆ. ಗಣಿತದ ಮೂಲ ಕ್ರಿಯೆಗಳ ಮೇಲೆ ಹೆಚ್ಚಾಗಿ ಕೊಡ್ತಾರೆ ಕ್ವಶನ್ನ. ಗಣಿತದ ಮೂಲ ಕ್ರಿಯೆಗಳ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳು ಬರ್ತವೆ. ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ ಜಿ. the smallest 5-digit number that can be formed by using 80625 digits without repetition is 8 0 6 2 5. ಈ ಅಂಕೆಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು? ಕನಿಷ್ಠ ಸಂಖ್ಯೆ ರಚನೆ ಮಾಡಬೇಕು ಅಂದರೆ ಚಿಕ್ಕದ್ರಿಂದನೇ ದೊಡ್ಡದಕ್ಕೆ ಹೋಗ್ತೀರಿ. ಚಿಕ್ಕದು ಯಾವುದಿದೆ? 0 2 5 6 8. ಇದು ಕನಿಷ್ಠ ಸಂಖ್ಯೆ ಆಯಿತು ಸರಿ, ಆದರೆ 5 ಅಂಕೆ ಸಂಖ್ಯೆ ಆಗಲಿಲ್ಲ. ಮೊದಲು 0 ಬರಬಾರ್ದು ಲೇಖನ, 0 ಅಲ್ಲದ ಸಂಖ್ಯೆನ ಇಲ್ಲಿಗೆ ಸ್ಥಾನಪಲ್ಲಟ ಮಾಡಿ 2 0 5 6 8. ಆಪ್ಷನ್ ಥ್ಯಾಂಕ್ ಯು, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ರಮೇಶನು ಬ್ಯಾಂಕ್ ಖಾತೆಯಲ್ಲಿ 28,000 ರೂಪಾಯಿ ಹಣ ಇದೆ. ಅವನು ಸೋಮವಾರ
18,475 ರೂಪಾಯಿಯನ್ನು ಜಮಾ ಮಾಡುತ್ತಾನೆ ಮತ್ತು ಶುಕ್ರವಾರ 32,295 ರೂಪಾಯಿ ಹಣವನ್ನು ಖಾತೆಯಿಂದ ತೆಗೆಯುತ್ತಾರೆ. ಹಣ ತೆಗೆದ ನಂತರ ಅವನ ಖಾತೆಯಲ್ಲಿ ಉಳಿದ ಹಣವೆಷ್ಟು? Ramesh has 28,075 rupees in his bank account. He deposits 18,475 rupees on Monday. He withdraws 32,295 rupees on Friday. His bank balance after withdrawal is. ಸೊ ಮೊದಲು ಎಷ್ಟಿತ್ತು ಅವನ ಹತ್ರ ದುಡ್ಡು? 28,075 ರೂಪಾಯಿ ಇತ್ತು. ಆಪ್ಷನ್ ಬಿ ಬಂತಪ್ಪ. 28,075 ರೂಪಾಯಿ ಇತ್ತು. ಅದ್ರಾಗ ಸೋಮವಾರ ಎಷ್ಟು ಜಮಾ ಮಾಡ್ತಾನೆ? ಜಮಾ ಮಾಡ್ದ ಅಂದ್ರೆ ಏನು ಮಾಡ್ಬೇಕು ನಾವು? ಜಮಾ ಮಾಡ್ಯಾರಂದ್ರೆ ಏನು ಮಾಡಬೇಕು? ಪ್ಲಸ್ ಮಾಡಬೇಕು, ಸೇರಿಸ್ಬೇಕಲ್ವ? ಜಮಾ ಮಾಡ್ಯಾರಂದ್ರೆ ಸೇರಿಸಿದ್ರೆ ಎಷ್ಟು ಬರ್ತದೆ ನೋಡ್ರಿ? 46,550. ಮತ್ತೆ ಎಷ್ಟು ತೆಗ್ದಿದ್ದಾರೆ? 32,295 ರೂಪಾಯಿ ಬಿಡಿಸಿದ್ದಾರೆ, ತೆಗ್ದಿದ್ದಾರೆ. ಅದೆಷ್ಟಾಗ್ತದೆ? ಸೊ 14,255 ರೂಪಾಯಿ ಕರೆಕ್ಟ್ ಇದೆ ನಿಮ್ಮ ಉತ್ತರ. ಆಪ್ಷನ್ ಬಿ ಕರೆಕ್ಟ್ ಇದೆ. ಜಮಾ ಮಾಡ್ಯಾರ ಅಂದರೆ ಪ್ಲಸ್ ಮಾಡಬೇಕು, ಬಿಡಿಸಿದ್ದಾರೆ ಅಂದರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಉಳಿದ ದುಡ್ಡು ಎಷ್ಟಿದೆ ಅಕೌಂಟಲ್ಲಿ ಅವರಿಗೆ? 14,255 ರೂಪಾಯಿ. 22 ಮೀಟರ್ 71 ಸೆಂಟಿಮೀಟರ್ ಮತ್ತು 14 ಮೀಟರ್ 30 ಸೆಂಟಿಮೀಟರ್ ಇವುಗಳ ಮೊತ್ತ ಏನಾಗುತ್ತೆ? ಇವುಗಳ ಮೊತ್ತ ಏನಾಗುತ್ತೆ ಮಕ್ಕಳೇ? The sum of 22 meters, 71 centimeters and 14 meters, 30 centimeters. Option? ಪಕ್ಕಾ? ಸಾರಿ 1 + 0 1, 7 + 3 10ಕ್ಕೆ 0 ದಶಕ 1. ಓಕೆ 6 3 ಸೆಂಟಿಮೀಟರ್ಗೆ ಸೆಂಟಿಮೀಟರ್. 101 ಸೆಂಟಿಮೀಟರ್ ಇರ್ತದ ಮಕ್ಕಳೇ. 100 ಸೆಂಟಿಮೀಟರ್ ಆದ ತಕ್ಷಣ ಏನಾಗುತ್ತದು? ಮೀಟ್ರ್ ಆಗುತ್ತೆ. ಸೊ 100 ತೆಗೆದುಬಿಟ್ರೆ ಇದರಲ್ಲಿ ಎಷ್ಟು ಉಳಿಯುತ್ತೆ? ಇದರಲ್ಲಿ 100 ಕಳೀರಿ, ಇದಕ್ಕೆ 1 ಸೇರಿಸ್ರಿ, ಏನು ಬರುತ್ತೆ ನಿಮಗೆ? 37 ಮೀಟರ್ 1 ಸೆಂಟಿಮೀಟರ್. ಆಪ್ಷನ್ ಬಿ ಕರೆಕ್ಟ್ ಇದೆ. ಆಪ್ಷನ್ ಬಿ ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ ಹೋಗ್ಬೋದಾ ಸರ್? ಸರಿಯಾಗಿ ಕೊಡ್ತೀರಾ ಪ್ಲೀಸ್? ಇವುಗಳ ಮೊತ್ತ ಏನಾಗುತ್ತೆ? ದಶಮಾಂಶಗಳ ಸಂಕಲನದಲ್ಲಿ ಏನು ನೆನ್ಪಿಡಬೇಕು ಅಂತ ಹೇಳಿದ್ದೆ ನಾನು? ಪಾಯಿಂಟ್ ಕೆಳಗೆ ಪಾಯಿಂಟ್, ನಂಬರ್ ಕೆಳಗೆ ನಂಬರ್. ಆಪ್ಷನ್ ಡಿ 20.25 ಸರಿ ಇದೆಯಾ? 20.25. 1946 ಮತ್ತು 22ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಎಸ್ಟಿಮೇಟೆಡ್ ಪ್ರಾಡಕ್ಟ್ ಆಫ್ 1946 ಆ್ಯಂಡ್ 22 ಟು ಇಟ್ಸ್ ನಿಯರೆಸ್ಟ್ ಹೈಯೆಸ್ಟ್ ಪ್ಲೇಸ್ ಈಸ್. ಗುಣಾಕಾರ ಮೊದಲು ಮಾಡಿರಿ ಅಲ್ಲಪ್ಪ, ಖಾಲಿ ಕೂರ್ಬೇಡ್ರಿ. ಇಪ್ಪತ್ತೆರಡರಿಂದ ಗುಣಿಸ್ಬೇಕು. 2ರಿಂದ ಗುಣಿಸ್ಬಿಡ್ತೀನಿ, ಸುಲಭ ಆಗ್ಬಿಡುತ್ತೆ ನನಗೆ. 2 6 12, 2 4 8 9, 2 9 18, 2 1 2 1 3, 3 8 9 2, 9 9 18. ಆಪ್ಷನ್ ಎ ಬಂತಪ್ಪ. 4 + 8 12ಕ್ಕೆ 2 ದಶಕ 1 4. ಸೊ ಗರಿಷ್ಠ ಸ್ಥಾನ ಅಂದರೆ ಇದು 4 ಇಲ್ಲಿದೆ. ಇದಕ್ಕೆ ಅಂದಾಜು ಕಡಿಮೆ ಮಾಡಬೇಕು. ಪಕ್ಕದ ಮನೆ ನೋಡ್ತೀವಿ, ಪಕ್ಕದ ಮನೇಲಿ ಏನಿದ್ದಾರೆ? 5ಕ್ಕಿಂತ ಕಡಿಮೆ ಇದ್ದಾರೆ. 5ಕ್ಕಿಂತ ಕಡಿಮೆ ಇದ್ರವರೆಲ್ಲ ಏನಾಗ್ತಾರೆ? 0. ಆಪ್ಷನ್ ಎ ಕರೆಕ್ಟ್ ಇದೆ. 40,000 ಸರಿ ಆಗ್ತದೆ. ಓಕೆ, 40,000 ಇದಕ್ಕೆ ಸರಿಯಾದ ಉತ್ತರ. ಆಯ್ತಪ್ಪ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋಜಿ. ಒಬ್ಬ ರೈತನಲ್ಲಿ 94,150 ರೂಪಾಯಿ ಹಣವಿದೆ. ಅವನು ಸಂತೆಯಲ್ಲಿ 73,800 ರೂಪಾಯಿ ಬೆಲೆಯ ಒಂದು ಜೊತೆ ಎತ್ತುಗಳನ್ನು ಕೊಂಡುಕೊಳ್ಳುತ್ತಾನೆ. ಎತ್ತುಗಳನ್ನು ಕೊಂಡುಕೊಂಡ ನಂತರ ಅವನ ಬಳಿ ಉಳಿಯುವ ಹಣವೆಷ್ಟು? A farmer has 94,150 rupees with him. He bought a pair of bulls which cost about 73,800 rupees in the market. The amount left with him after buying the bulls is. ಎಷ್ಟು ಉಳಿತು ಅಂದ್ರೆ ಏನು ಮಾಡ್ಬೇಕು ನಾವು? ಕಳಿಬೇಕು ಅಷ್ಟೇ. ಕರೆಕ್ಟ್ ಯಶವಂತ್, ಕರೆಕ್ಟ್ ಹೇಳ್ದಪ್ಪ. ಕರೆಕ್ಟ್ ಬೈ ರವಿ.
ಕಳಿಬೇಕು. ಕಳಿಯೋಣ ಬನ್ನಿ. 0, 5, 11ರಲ್ಲಿ 8 ಹೋದರೆ 3, 0, 2. ಆಪ್ಷನ್ ಸಿ ಕರೆಕ್ಟ್ ಹೇಳಿದಿರಿ. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ. ಕೊಟ್ಟಿರುವ ಆಕೃತಿಯ ಸುತ್ತಳತೆ ಕಂಡುಹಿಡಿಯೋದು ಸುಲಭ, ವಿಸ್ತೀರ್ಣ ಏನು ಕಷ್ಟ ಆಗಿಬಿಡ್ತಿತ್ತು. ಸುತ್ತಳತೆ ಕಂಡುಹಿಡಿಬೇಕು ಮಕ್ಕಳೇ. ಸ್ಟಾರ್ಟ್ ಮಾಡೋಣ. 4 ಸೆಂಟಿಮೀಟರ್. ಆದರೆ ಇದೆಷ್ಟಿದೆ? ಅವನ್ನೆಲ್ಲ ಕೂಡಿಸ್ಬೇಕು. ಇಷ್ಟನ್ನಷ್ಟೇ ಕೂಡಿಸ್ಬೇಕಪ್ಪ, ಇವನು ಕೂಡಿಸೋ ಹಾಗಿಲ್ಲ. ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? ಇದೆಷ್ಟಿರುತ್ತೆ ಅಷ್ಟಿರುತ್ತೆ. 3 ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? ಇದನ್ನು ಸ್ವಲ್ಪ ದೊಡ್ಡದಾಗ ಬರೆದು ಬಿಡಲ. ಸೊ ಇದು 4 ಇದೆ, ಇದು 3 ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿರುತ್ತಪ್ಪ? 3 ಇರುತ್ತೆ. ಇಲ್ಲಿಂದ ಇಲ್ಲಿಗೆ 2 ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? 2 ಇರುತ್ತೆ. ಇಲ್ಲಿ 2 ಇದ್ದರೆ ಇಲ್ಲಿ ಎಷ್ಟಿರುತ್ತಪ್ಪ? 2 ಇರುತ್ತಲ್ವಾ? ಸೊ ಇಲ್ಲಿ ಎಷ್ಟಿದೆ ಅಂತೆ? ಇಲ್ಲಿ 2 ಇದೆ. ಇಲ್ಲಿ 2 ಇದ್ದರೆ ಇಲ್ಲಿ ಎಷ್ಟಿರುತ್ತೆ? ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ 2 ಇದ್ದರೆ ಇಲ್ಲಿ 2 ಇರುತ್ತೆ. ಕರೆಕ್ಟಾ? ಇಲ್ಲಿ ಎಷ್ಟಿದೆ? ಇದು 2 ಇದೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? 2 ಇರುತ್ತೆ. ಇಲ್ಲಿ 3 ಇದ್ದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? ಇಲ್ಲೂ 3 ಇರುತ್ತೆ. ಅರ್ಥ ಆಯ್ತೇನಪ್ಪ? ಒಟ್ಟು ಎಷ್ಟಾಗುತ್ತದು? 3, 2, 5, 2, 7, 7, 2, 9, 9, 3, 12 ಸೆಂಟಿಮೀಟರ್ಸ್. ಇದೆಲ್ಲ ಸೇರಿ ಎಷ್ಟಾಗುತ್ತೆ? ಇದು 12 ಸೆಂಟಿಮೀಟರ್ಸ್. ಇದು 2 ಇದೆಯಪ್ಪ. ಇದು ಇಲ್ಲಿ 2 ಇದೆ. ಇದೆಷ್ಟಿರುತ್ತೆ? ಇದೆಷ್ಟಿರುತ್ತೆ? 2. ಇದೆಷ್ಟಿರುತ್ತೆ? ಇದು 2 ಕೊಟ್ಟಿದ್ದಾರೆ. ಇದೆಷ್ಟಿರುತ್ತೆ? 2. ಇದೆಷ್ಟಿದೆ ಅಂತ ಹೇಳಿದ್ರೆ 4 ಇದೆ ಅಂತ ಹೇಳಿದ್ರೆ. ಈಗ ಕೂಡಿಸ್ಬೋದಾ ನಾವೆಲ್ಲದನ್ನು? ಶುರು ಮಾಡೋಣ ಇಲ್ಲಿಂದ. 4, 4, 12, 16, 16, 4, 23, 23, 2, 25, 2, 27, 2, 29, 2, 31, 2, 33, 2, 35, 35, 2, 37, 37, 3. ಅರ್ಥ ಆಯ್ತಾ? ಸ್ವಲ್ಪ ಅದನ್ನು ನೋಡ್ಕೊಬೇಕಿತ್ತು. ಗೌತಮ್ ಮೇಲ್ಗಡೆದು ಇದೆಲ್ಲದೂ ಕೂಡಿಸಿ ಬರುತ್ತೆ ಅಂದರೆ ತಪ್ಪಾಗುತ್ತೆ ನೋಡಪ್ಪ. ಅದೇ ಥರ ಮಾಡಿದ್ರೆ ಅಂದರೆ ಕರೆಕ್ಟ್ ಆಗುತ್ತೆ. ಸರಿ. 5 ಗಂಟೆ 30 ನಿಮಿಷದಿಂದ 2 ಗಂಟೆ 20 ನಿಮಿಷವನ್ನು ಕಳೆದಾಗ ಸಿಗುವ ಉತ್ತರ. ವೆನ್ 2 hours 20 minutes is subtracted from 5 hours 30 minutes, the answer is 5 ಗಂಟೆ 30 ನಿಮಿಷ. 5 ಗಂಟೆ ನಿಮಿಷ 5 ಗಂಟೆ 30 ನಿಮಿಷದಿಂದ 2 ಗಂಟೆ 20 ನಿಮಿಷವನ್ನು ಕಳಿಬೇಕಂತೆ. ಏನು ಬರ್ತದಪ್ಪ? 3 ಗಂಟೆ 10 ನಿಮಿಷ. ಆಪ್ಷನ್ ಎ. ಭಾಳ ಸಿಂಪಲ್, ನೇರ ಪ್ರಶ್ನೆ, ಸರಳ ಪ್ರಶ್ನೆ ಇತ್ತು. ಸ್ಯಾಲರಿ ಆಫ್ three employees of an office is 34,068 rupees, 40,359 rupees and 16,908 rupees respectively. The total salary of these employees is ಒಂದು ಕಚೇರಿಯ 3 ನೌಕರರ ಸಂಬಳವು ಕ್ರಮವಾಗಿ 34,068, 40,359 ಮತ್ತು 16,908 ರೂಪಾಯಿಗಳು ಆಗಿದೆ. ಈ 3 ನೌಕರರ ಒಟ್ಟು ಸಂಬಳ ಎಷ್ಟು ಅಂತ ಕೇಳಿದರೆ ಏನು ಮಾಡ್ಬೇಕು ಮಕ್ಕಳೇ? ಕೂಡಿಸ್ಬೇಕು. 16ಕ್ಕೆ 9 ಸೇರಿಸಿದ್ರೆ 25, 8ಕ್ಕೆ 5 ಸೇರಿಸಿದ್ರೆ 13, 4ಕ್ಕೆ 10ಕ್ಕೆ 13, ದಶಕ 1 11, ದಶಕ 1 8 9. ಕರೆಕ್ಟ್ ಇದೆಯಾ ಮಕ್ಕಳೇ? ಕರೆಕ್ಟ್ ಇದೆಯಾ? ಆಪ್ಷನ್ ಸಿ ಸರಿ ಇದೆಯಾ? ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸುಲಭ ಅಲ್ವಾ? ಮಾಡೋಕ್ಕೆ ಬರ್ತದಲ್ವಾ? ಸಂಕಲನ ಮಾಡಬೇಕಿತ್ತು ಅಷ್ಟೇ. 7/20 ಇದರ ದಶಮಾಂಶ ರೂಪ, ದ ಡೆಸಿಮಲ್ ಫಾರ್ಮ್ ಆಫ್ 7/20. 7/20 ಮಕ್ಕಳೇ, ನೀವು 1/20 ಕಲ್ತಿದ್ದೀರಿ. 1/20 ಏನಂತ ಕಲ್ತಿದ್ದೀರಿ? 0.05. ಈಗ ಇದು 7/20 ಆಗಿಬಿಟ್ರೆ ಏನು ಮಾಡ್ಬೇಕು? ಇದಕ್ಕೆ ಗುಣಿಸ್ಬೇಕಷ್ಟೇ. ಕರೆಕ್ಟ್? ಏನಾಗ್ತದೆ? 0.35. ಆಪ್ಷನ್ ಎ. ಆಪ್ಷನ್ ಎ. ಆಪ್ಷನ್ ಎ. ಒಂದು ವೇಳೆ ಸರ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಏನು ಮಾಡ್ಬೇಕು? ಇದನ್ನು ಏನು ಮಾಡಬೇಕಾಗತ್ತೆ? 7/20 ಏನಂತ ಬರಿಬೋದು?
7 ಭಾಗಾಕಾರ 20 0 ಕಟ್ತೀರಿ, ಪಾಯಿಂಟ್ ಇಡ್ತೀರಿ, ಕರೆಕ್ಟ್. 20 3 60 ಶೇಷ 10 0 ಕಟ್ತೀರಿ, 25 100 ಶೇಷ 0. ಈ ಥರ ಮಾಡಬೇಕಾಗತ್ತೆ. ಗೊತ್ತಿಲ್ಲ ಅಂದರೆ ಈ ಥರ ಮಾಡಬೇಕಾಗತ್ತೆ. ಕಂಠಪಾಠ ಆಗಿದೆ ಅಂದರೆ ಆ ಥರ ಮಾಡ್ಬೋದು. ಮುಂದಿನ ಪ್ರಶ್ನೆ. ಮಹಿಮಾಳು ತರಕಾರಿ ಅಂಗಡಿಯಿಂದ 3 kg 500 ಗ್ರಾಮ್ ಟೊಮೆಟೊ, 2 kg 250 ಗ್ರಾಮ್ ಕ್ಯಾರೆಟ್, 2 kg ಹುರುಳಿಕಾಯನ್ನು ತಂದಳು. ಅವಳು ತಂದ ತರಕಾರಿಯ ಒಟ್ಟು ತೂಕ. ಮಹಿಮಾ ಬಾಟ್ 3 kg, ಇಲ್ಲಿ ಕೆ ಜಿ ಬರೆದು ಬಿಡ್ತೇನೆ, ಇಲ್ಲಿ ಗ್ರಾಮ್ ಬರೆದು ಬಿಡ್ತೇನೆ. ಸೊ 3 kg 500 grams ಆಫ್ ಟೊಮ್ಯಾಟೊ, 2 kg 250 grams of carrot and 2 kg of beans. What is the total weight? The total weight of vegetables bought by her is option D. So ಇದು 750 grams ಆಗುತ್ತೆ, ಇದು 7 kg ಆಗುತ್ತೆ. 7 kg 750 grams. ಆಪ್ಷನ್ ಡಿ ಕರೆಕ್ಟ್ ಆಯ್ತಪ್ಪ. ಚಲೋ ಜಿ, ನೆಕ್ಸ್ಟ್ ಕ್ವೆಶನ್. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿ ಯಾರು ಹೇಳ್ಬೇಡ್ರಿ ಎಲ್ಲಪ್ಪ. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿಯ ಕನಿಷ್ಠ ರೂಪ, ದ ಸಿಂಪ್ಲೆಸ್ಟ್ ಫ್ರ್ಯಾಕ್ಷನ್ ಫ್ರಮ್ ದ ಶೇಡೆಡ್ ಪಾರ್ಟ್ ಇನ್ ದ ಗಿವನ್ ಫಿಗರ್ ಈಸ್. ಏನಾಗ್ತದಪ್ಪ ಅದರ ಭಿನ್ನರಾಶಿ ರೂಪ ಹೇಳಪ್ಪ. ಒಟ್ಟು ಎಷ್ಟು ಚೌಕ ಏನಪ್ಪ? ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದೀರಿ. ಒಟ್ಟು ಎಷ್ಟು ಚೌಕ ಇದ್ದಾವೆ? 16 ಚೌಕ ಇದ್ದಾವೆ. ಕರೆಕ್ಟ್ ಏನ್ರಪ್ಪ ಎಲ್ಲರೂ? ಎಷ್ಟು ಚೌಕಗಳಿಗೆ ಬಣ್ಣ ಹಾಕಲಾಗಿದೆ? 8. ಇದು ನಿಮ್ಮ ಉತ್ತರ. ಅಲ್ಲಿನೇ ಏನಂತ ಹೇಳಿದಾರೆ? ಕನಿಷ್ಠ ರೂಪ ಹೇಳ್ಬೇಕು ನಾವು. ಕನಿಷ್ಠ ರೂಪ ಮಾಡಿದ್ರೆ ಏನಾಗ್ತದೆ? 8 1 8, 8 2 16, 1/2 ಕನಿಷ್ಠ ರೂಪ. ಆಪ್ಷನ್ ಡಿ ಬರೋಂಗಿಲ್ಲ, ಆಪ್ಷನ್ ಎ ಬರ್ತದೆ. ಹೇಳಿದ್ದು ಕರೆಕ್ಟ್ ಇತ್ತು, ಬಟ್ ಅದನ್ನು ಕನಿಷ್ಠ ರೂಪಕ್ಕೆ ತರಬೇಕಿತ್ತು ನೀನು, ಆಯಿತಾ? ಕನಿಷ್ಠ ರೂಪಕ್ಕೆ ತಂದಿದ್ರೆ ನಿನ್ನ ಉತ್ತರ ಸರಿ ಆಗ್ತಿತ್ತು. ಬೈ ದ ವೇ ಕರೆಕ್ಟ್ ಇದೆಯೇನಪ್ಪ? 1 2 3 4 5 6 7 8. ಓಕೆ, ಡನ್. 48ರ ಎಲ್ಲ ಅಪವರ್ತನಗಳ ಮೊತ್ತ. ಮೊದಲು ಅಪವರ್ತನಗಳನ್ನ ಪಟ್ಟಿ ಮಾಡೋಣ. 48ರ ಅಪವರ್ತನಗಳು ಯಾವ್ಯಾವ ಇದ್ದಾವೆ? ಒಂದ್ರ ಮಗ್ಗಿಯಲ್ಲಿ ಹೋಗುತ್ತೆ. ಅಪವರ್ತನಗಳಂದ್ರೇನು ಮಕ್ಕಳೇ? ಯಾವುದರ ಮಗ್ಗಿ? ಹೌದಿಲ್ವಾ? ಅಪವರ್ತ್ಯ ಅಂದರೆ ಮಗ್ಗಿ ರಿಷಿತಾ. ಮಲ್ಟಿಪಲ್ಸ್. ಅಪವರ್ತ್ಯ ಅಂದರೆ ಮಲ್ಟಿಪಲ್ಸ್. ಅಪವರ್ತನ ಅಂದರೆ ಫ್ಯಾಕ್ಟರ್ಸ್. ಓಕೆ. ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 48 ಆರ್ ಈಸ್. ಒಂದು 48 2 ಮಗ್ಗಿಯಲ್ಲಿ ಹೋಗುತ್ತಾ? 48 2 ಎಷ್ಟಲೇ? 2 24. 3 ಮಗ್ಗಿಯಲ್ಲಿ 48 ಹೋಗುತ್ತಾ? 3 ಬಾಧ್ಯತೆಯನ್ನು ಹೊಂದಿದೆಯಾ? 3ರ ಬಾಧ್ಯತೆಯನ್ನು ಹೊಂದಿದೆಯಾ? ಎಸ್. 3 ಎಷ್ಟಲೇ? 3 16ಲೇ, ಕರೆಕ್ಟಾ? ಓಕೆ. 4ರ ಮಗ್ಗಿಯಲ್ಲಿ ಬರುತ್ತಾ 48? 4ರ ಮಗ್ಗಿಯಲ್ಲಿ ಬರುತ್ತಾ 48? 4ರ ಮಗ್ಗಿಯಲ್ಲಿ ಬರ್ತದ? 4 ಎಷ್ಟಲೇ? 4 12ಲೇ. 5ರ ಮಗ್ಗಿಯಲ್ಲಿ ಬರುತ್ತಾ? 6 ಮಗ್ಗಿಯಲ್ಲಿ ಬರುತ್ತಾ? 6 8ಲೇ, ಕರೆಕ್ಟ್. 7ರ ಮಗ್ಗಿಯಲ್ಲಿ ಬರಲ್ಲ? 8ರ ಮಗ್ಗಿಯಲ್ಲಿ ಬರುತ್ತಾ? ರಿಪೀಟ್ ಆಯಿತು. ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ. ಈ ಎಲ್ಲ ಅಪವರ್ತನಗಳ ಏನು ತಗೊಬೇಕು ನಾವೀಗ? ಮೊತ್ತ ಮಾಡೋಣವಾ? ಸೊ ಇಲ್ಲಿಂದ ಇಲ್ಲೇ ಮಾಡಿಬಿಡೋಣ. 1 + 2 3 3 3 6 6 4 10 10 6 16 8 4 12 18 20 20 + 8 28 8 ದಶಕ 2 6 2 8 8 2 10 16 + 108 124 124. ಆಪ್ಷನ್ ಬಿ. ಇಲ್ಲೇ ಮಾಡಿಬಿಟ್ಟೆ ನಾನು. ಇಲ್ಲೇ ಮಾಡಿಬಿಟ್ಟೆ. ಸುಲಭ ಆಗುತ್ತಲ್ವಾ? ಈ ಕಡೆದು ಇಲ್ಲಿ ಕೂಡಿಸ್ಬಿಟ್ಟೆ, ಇಲ್ಲಿಂದ ಇಲ್ಲಿ ಕೂಡಿಸ್ಬಿಟ್ಟೆ, ಅದನ್ನ ಎರಡನ್ನೂ ಕೂಡಿಸಿ ಹೇಳಿಬಿಟ್ಟೆ 124 ಬರುತ್ತೆ ಅಂತ. ಸರಿನಾ? ಮುಂದೋಗ್ಬೋದ್ರ ಮಕ್ಕಳೇ? ಎಲ್ಲ ಅಪವರ್ತನಗಳ ಮೊತ್ತ ತಗೊಬೇಕಿತ್ತು ನಾವು. ಓಕೆ. ಒಂದು ಬಸ್ 1 ಲೀಟರ್ ಡೀಸೆಲ್ ಬಳಸಿ 12 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ಹಾಗಾದರೆ ಬಸ್ 1023 ಲೀಟರ್ ಡೀಸೆಲ್ ಬಳಸಿ ಕ್ರಮಿಸುವ ದೂರವೆಷ್ಟು? A bus covers 12 kilometers using 1 liter of diesel. The distance that bus covers by using 1023 liters of diesel is. 1023 ಲೀಟರ್ ಬಳಸಿದ್ರೆ ಎಷ್ಟು ಕಿಲೋಮೀಟರ್ ಮುಂದಕ್ಕೆ ಹೋಗುತ್ತದು? 1 ಲೀಟ್ರಿಗೆ ಎಷ್ಟು ಹೋಗುತ್ತೆ? ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಹಾಗಾದ್ರೆ 1023ಕ್ಕೆ ಏನು ಮಾಡ್ಬೇಕು ನಾವು? 12 ಗುಣಿಸ್ಬೇಕಲ್ಲೇನ್ರಿ? ಹೌದಿಲ್ರಿ?
12 ಮೂರಲೆ 36, 12 ಎರಡಲೆ 24 + 3 27, 12 ಒಂದಲೆ 12, 12,276 ಕಿಲೋಮೀಟರ್ ದೂರ ಹೋಗುತ್ತದೆ. ಆಪ್ಷನ್ ಡಿ ಸರಳ ಗುಣಾಕಾರದ ಲೆಕ್ಕ. ಒಂದು ಆಯತ ಘನದಲ್ಲಿರುವ ಅಂಚುಗಳು, ಮುಖಗಳು ಮತ್ತು ಶೃಂಗಗಳ ಸಂಖ್ಯೆ ಕ್ರಮವಾಗಿ. ಒಂದು ಆಯತ ಘನ ಇರುತ್ತೆ. ಸೊ ದ ನಂಬರ್ ಆಫ್ ಎಡ್ಜಸ್, ಫೇಸಸ್ ಆ್ಯಂಡ್ ವರ್ಟೈಸಸ್ ಆಫ್ ಅ ಕ್ಯೂಬಾಯ್ಡ್ ರೆಸ್ಪೆಕ್ಟಿವ್ಲಿ. ಮೊದಲೇನು ಬರಬೇಕು? ಅಂಚುಗಳು. ಎಷ್ಟು ಅಂಚಿರ್ತಾವಪ್ಪ ಇದಕ್ಕೆ? 12 12 12 12 12 12 12 12. ಒಂದು ನಿಮಿಷ. ಇದೊಂದು ಆಯತಘನ, ಸರಿನಾ? ಇದೊಂದು ಆಯತಘನ, ಕರೆಕ್ಟ್ರಾ? ಅಂಚುಗಳು ಅಂದರೆ ಏನು? ಈ ಮೂಲೆ ಇದಾವಲ್ಲ, ಇವು ಅಂಚುಗಳು. ಎಷ್ಟಿದಾವೆ ಅಂಚುಗಳು? ಮೇಲೆ 4 ಇದ್ದಾವೆ, ಕೆಳಗಡೆನೂ 4 ಇದ್ದಾವೆ, ಸೈಡಿಗೂ 4 ಇದ್ದಾವೆ. ಕಂಬಗಳು ಎಷ್ಟಾದವು? ಅಂಚುಗಳು 12 ಆದವು. 12 ಬರ್ಬೇಕು. ಮೊದಲು 12 ಇದೆಯಾ? ಮೊದಲು 12 ಇದೆ. ಇವೆರಡು ಹೋಯ್ತು. ಅಂಚುಗಳಾಯ್ತು. ಅಂಚುಗಳಾದ್ಮೇಲೆ ಯಾರು ಬರ್ಬೇಕಂತೆ? ಮುಖಗಳು. ಎಷ್ಟು ಮುಖ ಇದ್ದಾವೆ? 6 ಮುಖ. ಮೇಲೊಂದು ಮುಖ, ಕೆಳಗೊಂದು ಮುಖ, ಸುತ್ತಲೂ 4 ಮುಖ. ಎಷ್ಟು ಮುಖ ಅದು? 6 ಮುಖ. 6 ಮುಖ ಬರಬೇಕು. 6 ಮುಖ ಇದೆ, 6 ಮುಖ ಇಲ್ಲ, ತಪ್ಪಾಯಿತು. ಮತ್ತಿನ್ನು ಏನಂತ ಕೇಳಿದರೆ ಶೃಂಗಗಳು ಎಲ್ಲಿದ್ದಾವೆ? ಶೃಂಗಗಳು ಮೂಲೆಗಳು. ಈ ಮೂಲೆಗಳು ಚೂಪಾದ ಮೂಲೆಗಳು ಎಷ್ಟಿದಾವೆ? ಮೇಲ್ಗಡೆ 4 ಮೂಲೆ ಇದ್ದಾವೆ, ಕೆಳಗಡೆ 4 ಮೂಲೆ ಇದ್ದಾವೆ. ಒಟ್ಟು ಎಷ್ಟು ಮೂಲೆ ಆದವು? 8 ಮೂಲೆಗಳು. ಕರೆಕ್ಟಾ? ಸೊ ಶೃಂಗಗಳು 8 ಇರಬೇಕು. ಅವೆಲ್ಲವೂ ಸಿಗುವಂತಹ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು ಮಕ್ಕಳೇ. ಮುಂದಿನ ಪ್ರಶ್ನೆ. ಒಂದು ಶಾಲೆಯು ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚಲು 84 ನೋಟ್ ಪುಸ್ತಕಗಳ ಬಂಡಲ್ಗಳನ್ನು ಪಡೆದುಕೊಂಡಿದೆ. ಒಂದು ಬಂಡಲ್ನಲ್ಲಿ 25 ಪುಸ್ತಕಗಳಿವೆ. ಪ್ರತಿ ವಿದ್ಯಾರ್ಥಿಗೆ 1 ಡಜನ್ ಪುಸ್ತಕಗಳು ದೊರೆತರೆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರ್ ಇಂಗ್ಲೀಷಲ್ಲಿ ಓದೋದಾದರೆ ಆ ಸ್ಕೂಲ್ ಗಾಟ್ 84 ಬಂಡಲ್ಸ್. ಎಷ್ಟು ಬಂಡಲ್ ಸಿಕ್ಕಿದೆ? 84 ಬಂಡಲ್. 84 ಬಂಡಲ್ಸ್ ಆಫ್ ನೋಟ್ ಬುಕ್ಸ್ ಫಾರ್ ಡಿಸ್ಟ್ರಿಬ್ಯೂಷನ್ಸ್ ಟು ಆಲ್ ಸ್ಟೂಡೆಂಟ್ಸ್. ಈಚ್ ಬಂಡಲ್ ಹ್ಯಾಸ್ 25 ಬುಕ್ಸ್. ಪ್ರತಿ ಬಂಡಲಲ್ಲಿ 25 ಪುಸ್ತಕ ಇತ್ತು. ಹಾಗಾದರೆ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟಾಗುತ್ತೆ? 84 × 25. ಇದು ಒಟ್ಟು ಪುಸ್ತಕಗಳ ಸಂಖ್ಯೆ. ಇಫ್ ಈಚ್ ಸ್ಟೂಡೆಂಟ್ ಗೆಟ್ಸ್ 1 ಡಜನ್ ಬುಕ್ಸ್, ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಟ್ ಸ್ಕೂಲ್ ಈಸ್. ಪ್ರತಿಯೊಬ್ಬರಿಗೂ ಎಷ್ಟು ಪುಸ್ತಕ ಸಿಗ್ತವೆ? 12 ಪುಸ್ತಕ. 12 ಪುಸ್ತಕ, 12 ಪುಸ್ತಕ, 12 ಪುಸ್ತಕ. ಹಾಗಾದರೆ 12ರಿಂದ ನಾನು ಭಾಗಾಕಾರ ಮಾಡಿಬಿಟ್ರೆ ಎಷ್ಟು ಮಕ್ಕಳಿದ್ದಾರೆ ಅಂತ ಗೊತ್ತಾಗುತ್ತೆ? ಎಸ್ ಆರ್ ನೋ? ಸೊ 12 1s are 12, 7s are 84, 7 20 size 175. ಸೊ ಒಟ್ಟು ಮಕ್ಕಳು ಎಷ್ಟಿದ್ದಾರೆ? 175. ಇಷ್ಟೇ ಮಕ್ಕಳು ಲೆಕ್ಕ ಇದ್ದಿದ್ದು. ದಟ್ಸ್ ಇಟ್. ಇಷ್ಟೇ ಇದ್ದಿದ್ದು, ಇನ್ನೇನಲ್ಲ. ಗಣಿತದ ಮೂಲ ಕ್ರಿಯೆಗಳ ಮೇಲೆ ಲೆಕ್ಕಗಳನ್ನು ಕೊಟ್ಟಿದ್ರು ಅವರು. ಆಹಾ ಪರಿಸರ ಅಧ್ಯಯನ ಅಂದರೆ ಭಾಳ ಖುಷಿ. ಓಕೆ, ಶುರು ಮಾಡ್ಬೋದಾ? ಚಲೋ ಜಿ. ಇದು ಕೀಟಹಾರಿ ಸಸ್ಯವಾಗಿದೆ. ಯಾವುದು? ಡ್ರಾಸೆರ. ಇನ್ನು ಉಳಿದ ಕೀಟಹಾರಿ ಸಸ್ಯಗಳ ಹೆಸರು ನೆನಪಿದಾವೆ? ನೆಪೆಂಥಿಸ್, ಯುಟ್ರಿಕ್ಯುಲೇರಿಯಾ. ವೆರಿ ಗುಡ್. ಡ್ರಾಸೆರ, ನೆಪೆಂಥಿಸ್, ಯುಟ್ರಿಕ್ಯುಲೇರಿಯಾ. ಗುಡ್. ನೀನು ಉಸಿರಾಡುವಾಗ ವೆನ್ ಯು ರೆಸ್ಪೈರ್ ಏನು ಮಾಡ್ತೀರಿ? ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡುವೆ. ಆಮ್ಲಜನಕವನ್ನು ತೆಗೆದುಕೊಂಡು ಆಮ್ಲಜನಕವನ್ನೇ ಹೊರಬಿಡುವೆಯಾ? ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುವೆ? ತಪ್ಪು. ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನೇ ಹೊರಬಿಡುವೆಯಾ? ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಗೆ ಬಿಡುತ್ತೇವೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಯಿತಾ? ಉಸಿರನ್ನ ಒಳ ಎಳೆದುಕೊಳ್ಳೋದಕ್ಕೆ ಏನಂತೀವಿ? ಉಸಿರನ್ನ ಒಳಗೆ ಎಳ್ಕೊತೀರಲ್ಲ ಅಂತ ಆ ಒಂದು ಕ್ರಿಯೆಗೆ ಏನಂತೀವಿ? ಉಚ್ಛ್ವಾಸ. ಏನಂತೀವಿ? ಉಚ್ಛ್ವಾಸ. ಇನ್ಹೇಲಿಂಗ್ ಅಂತೀವಿ. ಇನ್ಹೇಲಿಂಗ್. ಉಸಿರನ್ನು ಹೊರ ಬಿಡೋದಕ್ಕೆ ನಿಶ್ವಾಸ. ಎಕ್ಸ್ಹೇಲಿಂಗ್. ಇನ್ಹೇಲ್. ಅಂದರೆ ಒಳಗೆ. ಇನ್ಹೇಲಿಂಗ್, ಎಕ್ಸ್ಹೇಲಿಂಗ್. ಎಕ್ಸ್ ಅಂದರೆ ಹೊರಗೆ ಹೋಗೋದು. ಎಕ್ಸ್ಹೇಲಿಂಗ್. ಇನ್ಹೇಲಿಂಗ್, ಎಕ್ಸ್ಹೇಲಿಂಗ್. ಉಚ್ಛ್ವಾಸ, ನಿಶ್ವಾಸ.
ಉಚ್ಛ್ವಾಸ, ಆಕ್ಸಿಜನ್, ರೈಟ್. ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗುವೆ, ಜೀವಿಗಳಿಗೆ ಆಶ್ರಯ ಆಗಿವೆ. ಹಾಗಾದರೆ ನಾನು ಯಾರು? ಯು ಆರ್ ಆನ್ ಮೀ, ಐ ಹೆಲ್ಪ್ ಟು ಗ್ರೋ ಪ್ಲಾಂಟ್, ಐ ಸಪೋರ್ಟ್ ಲಿವಿಂಗ್ ಬೀಯಿಂಗ್ಸ್, ದೆನ್ ಐ ಆಮ್ ಸಾಯಿಲ್, ಮಣ್ಣು. ಹೌದಲ್ವಾ? ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿ, ದ ಅಮೌಂಟ್ ಆಫ್ ಮಾಸ್ ಕಂಟೈನ್ಡ್ ಇನ್ ಅ ಯೂನಿಟ್ ವಾಲ್ಯೂಮ್. ಡೆನ್ಸಿಟಿ, ಸಾಂದ್ರತೆ. ಸಾಂದ್ರತೆ ನಿನ್ನೆ ಮಾತಾಡಿದ್ವಿ ಕೆ ಜಿ ಪ್ರತಿ ಮೀಟರ್ ಘನ ಮೀಟರ್ಗೆ ಅಂತ. ಒಂದು ಜಾಗದಲ್ಲಿ ಎಷ್ಟು ವಸ್ತುಗಳನ್ನು ಇಡಬಹುದು, ನೀವು ಎಷ್ಟು ಜಾಸ್ತಿ ವಸ್ತುಗಳನ್ನ ಇಡ್ಬೋದು, ಅದಕ್ಕೆ ಏನಂತೀವಿ ನಾವು? ಸಾಂದ್ರತೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಸಾಂದ್ರತೆ ನೆನ್ಪಿಡಲಿ. ಇದು ಸಾಂದ್ರತೆ ಮೇಲೆ ಭಾಳ ವರ್ಷಗಳದ್ದು ಬಂದಿದೆ ಪ್ರಶ್ನೆ. ಕೆ ಜಿ ಅದರ ಮತ್ತು ಎಸ್ ಐ ಯೂನಿಟ್. ಇದೇನಿದು? ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಯೂನಿಟ್, ಎಸ್ ಐ ಯೂನಿಟ್. ಸರಿನಾ? ಸ್ಟ್ಯಾಂಡರ್ಡ್ ಯೂನಿಟ್ ಇದು. ಕೆ ಜಿ ಪರ್ ಮೀಟರ್ ಕ್ಯೂಬ್. ಈ ಚಿತ್ರದಲ್ಲಿರುವ ಕ್ರೀಡೆ, ದ ಗೇಮ್ ಇನ್ ದಿಸ್ ಪಿಕ್ಚರ್ ಈಸ್, ಯಾವ ಕ್ರೀಡೆ? ಪರ್ವತಾರೋಹಣ, ಮೌಂಟೇನಿಯರಿಂಗ್. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವ ಯೋಜನೆ ಏನು ಮಾಡ್ತಾರೆ ಅದರಲ್ಲಿ? ಹೌದಾ? ಬಂದಿಲ್ವಾ? ಓಟ್ ಹಾಕ್ಬೇಡ್ರಿ ಅಷ್ಟೇ. ಈಗ ಅಕೌಂಟಿಗೆ ಬೀಳ್ತಾ ಇಲ್ಲ ಅಂದರೆ, ಈಗ ಅವ್ರು ಹೇಳಿ ದುಡ್ಡು ಕೊಡ್ತಾ ಇಲ್ಲ ಅಂದರೆ ಓಟ್ ಹಾಕ್ಬೇಡ್ರಿ ನೆಕ್ಸ್ಟ್ ಟೈಮ್ ಅವರಿಗೆ. ಸಿಂಪಲ್. ಯಾರು ಕೊಡ್ತೀವಂತ ಅವ್ರಿಗೆ ನಾನು ಇವರಿಗೆ ಹಾಕಿರಿ ಅಂತ ಹೇಳೋಕ್ಕಾಗಲ್ಲಪ್ಪ, ತಪ್ಪಾಗ್ತದೆ. ನಿಮಗೆ ಯಾರು ಚೆನ್ನಾಗಿ ಅನಿಸ್ತಾರೆ, ನಿಮ್ಮ ಅಭಿವೃದ್ಧಿಗೆ ಯಾರು ಶ್ರಮಿಸ್ತಾರೆ ಅಂತ ನಿಮಗೆ ಅನಿಸುತ್ತೆ, ನಿಮ್ಮ ಯೋಗಕ್ಷೇಮಕ್ಕೆ, ನಿಮ್ಮ ಅಭಿವೃದ್ಧಿಗೆ, ಸಮಸ್ತ ಪೂರ್ತಿ ನಮ್ಮ ಕರ್ನಾಟಕ ನಾಡಿನ ಅಭಿವೃದ್ಧಿಗೆ ಯಾರು ಶ್ರಮಿಸ್ತಾರೆ ಪ್ರಾಮಾಣಿಕವಾಗಿ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಅವ್ರಿಗೆ ನೀವು ಓಟ್ ಹಾಕ್ರಿ. ಬೈ ದ ವೇ, ನೀವು ಓಟ್ ಹಾಕೋಕ್ಕಾಗಲ್ಲ, ನಿಮ್ಮ ತಂದೆ ತಾಯಿ ಓಟ್ ಹಾಕ್ತಾರೆ. ಬಟ್ ನೀವು ಮಾಡ್ಬೋದು ಅದನ್ನು ಒಂದೇ ಒಂದು ಚಿಕ್ಕ ಕೆಲಸ ಅಂದರೆ, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಅತ್ತೆ, ಮಾಮ, ನೀವು ಯಾರು ದಯಮಾಡಿ ದುಡ್ಡು ಇಸ್ಕೊಂಡಂಗೆ ಓಟ್ ಹಾಕ್ರಿ ಅಂತ ಹೇಳ್ರಿ ಅವರಿಗೆ. ಆಯಿತಾ? ನಾವು ದಯಮಾಡಿ ನಮ್ಮ ಭವಿಷ್ಯವನ್ನು ನೀವು ಮಾರ್ಕೊಂಬೇಡ್ರಿ. ದುಡ್ಡು ಇಸ್ಕೊಂಡು ದುಡ್ಡು ಪಡಿದಂಗೆ, ಕುಕ್ಕರ್ ಪಡಿದಂಗೆ, ರೇಷ್ಮೆ ಸೀರೆಗಳನ್ನು ಪಡಿದಂಗೆ, ಅವರು ಒಡ್ಡುವ ಆಸೆ ಆಮಿಷಗಳಿಗೆ ಒಳಗಾಗದೆ ಓಟ್ ಮಾಡಿರಿ ಅಂತ ಹೇಳ್ರಿ. ಒಂದು ವೇಳೆ ದುಡ್ಡು ಇಸ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂದರೆ ದುಡ್ಡು ಇಸ್ಕೊಳ್ರಿ, ಓಟ್ ಯಾರಿಗೆ ಮಾಡ್ಬೇಕು ಕರೆಕ್ಟಾಗಿ ಅವ್ರಿಗೆ ಮಾಡಿರಿ. ಸಿಂಪಲ್. ಓಕೆ, ಎಲೆಕ್ಷನ್ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡ್ತಿದ್ದೀವಿ? ಬನ್ನಿ ನಮ್ಮ ಕ್ಲಾಸಿಗೆ ಬರೋಣ ವಾಪಸ್ಸು. ಇದು ಒಂದು ಪಕ್ಷಿಧಾಮ. ಇಟ್ ಈಸ್ ಅ ಬರ್ಡ್ ಸ್ಯಾಂಕ್ಚುರಿ. ರಂಗನತಿಟ್ಟು. ವೆರಿ ಗುಡ್. ಭೂಮಿಗಿಂತ 100 ಪಟ್ಟು ದೊಡ್ಡದಾಗಿರುವ ಗ್ರಹ ಯಾವುದು? ದ ಪ್ಲಾನೆಟ್ ವಿಚ್ ಈಸ್ 100 times ಬಿಗರ್ ದ್ಯಾನ್ ದಿ ಅರ್ತ್. ಜುಪಿಟರ್. 100 ಭೂಮಿಗಳನ್ನು ಇಟ್ಟರೆ ಒಂದೇ ಕಡೆ, ಆವಾಗ ಗುರುಗ್ರಹ ಸಿಗುತ್ತೆ ನಮಗೆ. ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ನಮ್ಮ ಸೌರವ್ಯೂಹದಲ್ಲಿ. ಅದು ದೊಡ್ಡ ಗ್ರಹದಲ್ಲಿ ನಮ್ಮ ಭೂಮಿ ಎಷ್ಟು ಭೂಮಿ ಬೇಕಾದ ಅದು ಆ ಥರ ದೊಡ್ಡ ಗ್ರಹ ಆಗಬೇಕಂದ್ರೆ ನಮ್ಮ 100 ಭೂಮಿಗಳನ್ನು ಸೇರಿಸಿದ್ರೆ ಅದೊಂದು ಗ್ರಹ ಆಗುತ್ತೆ, ಗುರುಗ್ರಹ. ಹಾಗಾದರೆ ಎಷ್ಟು ಭೂಮಿಗಳನ್ನು ಸೇರಿಸಿದ್ರೆ ಸೂರ್ಯ ಆಗ್ತದೆ? 1,00,000. 1,00,000 ಭೂಮಿ ಸೇರಿದ್ರೆ ಒಂದು ಸೂರ್ಯ ಆಗುತ್ತೆ. 1,000 ಆಗ್ಬೋದು. 1,000 ಜುಪಿಟರ್ ಸೇರಿದ್ರೆ ಒಂದು ಸೂರ್ಯ ಆಗ್ತದೆ. ಆದರೆ ಸೂರ್ಯ ಎಷ್ಟು ದೊಡ್ಡದಿದ್ದಾನೆ? 1,00,000 ಭೂಮಿ ಬೇಕು. ಮೊನ್ನೆ ಒಂದು ನುಯ್ಪು ಅಂತ ಒಂದು ಇದನ್ನು ಕಂಡುಹಿಡಿದಿದ್ದಾರೆ ವಿಜ್ಞಾನಿಗಳು. ನುಯ್ಪು ಅಂತ ಅದೇನಪ್ಪ ಅಂದರೆ, ಇದುವರೆಗೂ ನಾವೇನು ಬ್ರಹ್ಮಾಂಡವನ್ನು ನೋಡಿದ್ದೀವಿ, ಆ ಬ್ರಹ್ಮಾಂಡದಲ್ಲಿ ಅತ್ಯಂತ ದೊಡ್ಡದಾದ ವಸ್ತು ಯಾವುದು ಅಂತ ಕಂಡುಹಿಡಿದಿದ್ದಾರೆ. ಅರ್ಥ ಆಯ್ತಾ? ಅದು ಎಷ್ಟು ದೊಡ್ಡದಿದೆ ಅಂತ ಗೊತ್ತಾ? ಬೆಳಕು ಭೂಮಿಯನ್ನು ಸುತ್ತಲೂ ಎಷ್ಟು ಸೆಕೆಂಡ್ ತಾಣುತ್ತೆ? ಭೂಮಿಯನ್ನು ಸುತ್ತಲೂ ಬೆಳಕು, ಭೂಮಿನ ಒಂದು ರೌಂಡ್ ಸುತ್ತಬೇಕು ಅಂದರೆ, ಭೂಮಿನ ಸುತ್ತಲೂ ಹೋಗಬೇಕು ಅಂದರೆ ಒಂದು 3 ಸೆಕೆಂಡ್ ತಾಣುತ್ತೆ. ಜಾಸ್ತಿ ಅಂದರು ಅಮ್ಮಮ್ಮ ಅಂದರೆ 3 ಸೆಕೆಂಡ್. ಅರ್ಥ ಆಯ್ತಾ? ಅವರು ಕಂಡುಹಿಡಿದಿದ್ದಾರಲ್ಲ ದೊಡ್ಡ ವಸ್ತು, ಬೆಳಕು 3,00,000 ಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ಹೋಗುತ್ತೆ ಬೆಳಕು. ಆ ವೇಗದಲ್ಲಿ ಹೋಗಬೇಕು ಅಂದರೆ, ಬೆಳಕಿನ ವೇಗದಲ್ಲೂ ಅದನ್ನು ದಾಟಬೇಕು ಅಂದರೆ ಆ ವಸ್ತುವನ್ನು
1.4 ಬಿಲಿಯನ್ ವರ್ಷಗಳು ಬೇಕು. ಒಂದು 1.4 ಬಿಲಿಯನ್ ವರ್ಷಗಳು ನೀವು ಹೋಗ್ತಾನೇ ಇದ್ದೀರಾ ಅಂದರೆ 1 ಬಿಲಿಯನ್ ಅಂದರೆ ಎಷ್ಟು ಕೋಟಿ? 100 ಕೋಟಿ. ಅದರ ಅರ್ಥ 140 ಕೋಟಿ. 140 ಕೋಟಿ ವರ್ಷಗಳು ಬೆಳಕಿನ ವೇಗದಲ್ಲಿ ಹೋದರೂ ಸಹ ನೀವು ಅದನ್ನು ದಾಟಲ್ಲ. ಅದು ಅವಾಗ ದಾಟ್ತೀರಾ ಆದರೆ ಅಷ್ಟು ದೊಡ್ಡದಿದೆ ಅದು. ನಾವು ಬದುಕೋದೇ ಎಷ್ಟು ವರ್ಷಕ್ಕಂತ? 70 ವರ್ಷ, 80 ವರ್ಷ, ಇಲ್ಲ 100 ವರ್ಷ ಅಂತ ಕರಿತೀವಿ ಇವಾಗ. ನಾವಿರುವ ಭಾರತದಲ್ಲಿ, ಇವತ್ತಿನ ಭಾರತದಲ್ಲಿ ನೀವು ಕುಡಿಯೋ ನೀರು ಸರಿ ಇಲ್ಲ, ನೀವು ಉಸಿರಾಡೋ ಗಾಳಿ ಸರಿ ಇಲ್ಲ. ಈ ವ್ಯವಸ್ಥೆಯಲ್ಲಿ ನೀವು 100 ವರ್ಷ ಬದುಕೋದು ಅಷ್ಟಕ್ಕಷ್ಟೇ. ಏನೊಂದು 60 ವರ್ಷ 70 ವರ್ಷಕ್ಕೆ ಎಲ್ಲರೂ ಕೊಟ್ಟಕ್ಕೆ ಆಯಿತಾ. ನಾವಿರುವ ಲಂಚದ ವ್ಯವಸ್ಥೆ ಇದೆಯಲ್ಲ, PWD ವರ್ಕರ್ ಕೆಲಸ ಮಾಡಲ್ಲ. ನಿಮ್ಮ ಪಂಚಾಯಿತಿ ರೋಡ್ಗಳು ಎಷ್ಟು ಚೆನ್ನಾಗದಾವ ಅಂತ ನೋಡ್ಕೊಳ್ರಿ ಒಂದ್ಸರಿ, ಗೊತ್ತಾಗ್ತದೆ. ನೀವು ಹಾಕುವ ತ್ಯಾಜ್ಯ ಎಲ್ಲಿ ಹೋಗ್ತದೆ, ನಿಮ್ಮ ಚರಂಡಿಗಳು ಎಷ್ಟು ಚೆನ್ನಾಗಿ ಹರಿತದವ, ಸೊಳ್ಳೆಗಳು, ಮಲೇರಿಯಾ, ಇದು ಡೆಂಗ್ಯೂ ಎಷ್ಟು ಚೆನ್ನಾಗಿ ಬರ್ತದೆ. ಡೆಂಗ್ಯೂ ಸೀಸನ್ ಬಂದಾಗ, ಮಳೆಗಾಲ ಬಂದಾಗ ಎಷ್ಟು ಜನ ಆಸ್ಪತ್ರೆ ಸೇರ್ಕೊಂತೀರಿ, ಅದನ್ನು ನೋಡ್ಕೊಂಡು ಲೆಕ್ಕ ಇಟ್ಟು ಹೇಳ್ರಿ 100 ವರ್ಷ ಬದುಕ್ತೀರಾ ಇಲ್ವಾ ಅಂತ. 70 ವರ್ಷ ಬದುಕಿದ್ರೆ ಅದು ನಿಮ್ಮ ಲಾಟ್ರಿ ಹೊಡೆದಂಗೆ. ನೀವು 70 ವರ್ಷ ಬದುಕಿದ್ರೆ ಖುಷಿಯಾಗಿ ಹೋಗ್ಬೇಕು ಅವತ್ತೊಂದು ದಿನ ಮೇಲೆ ಶಿವನ ಹತ್ರ ಅಥವಾ ನಿಮ್ಮ ದೇವ್ರ ಹತ್ರ. ಎನಿವೇಸ್, 140 ಕೋಟಿ ವರ್ಷಗಳು ನೀವು ಬೆಳಕಿನ ವೇಗದಲ್ಲಿ ಹೋದರೂ ಸಹ ದಾಟ್ತಿರೋ ಅಥವಾ ದಾಟೋದಿಲ್ವೋ ಗೊತ್ತಿಲ್ಲ. ಅಥವಾ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಆಗಿರ್ಬೋದು. ಅಷ್ಟು ದೊಡ್ಡದಿದೆ ಅಂಥದ್ದು. ಅದೆಷ್ಟು ದೊಡ್ಡದಿರಬೇಡ. ಒಂದು ವಸ್ತು ಹಾಗೆ ತೇಲ್ತಾ ಇದೆ, ತನ್ನ ಪಾಡಿಗೆ ತಾನು ತೇಲ್ತಾ ಇದೆ, ನುಯ್ಪು ಅಂತ. ಜಸ್ಟ್ ಮೊನ್ನೆ ನೋಡಿದ್ದಾನೆ ನ್ಯೂಸ್ ಅದು. ಅಷ್ಟು ದೊಡ್ಡದೊಂದು ವಸ್ತು ಆಕಾಶದಲ್ಲಿ ಅದಿದೆ ಅಂತ. ಅದು ಅಲ್ಲೇ ಸೂರ್ಯ ಎಷ್ಟು ಚಿಕ್ಕದಪ್ಪ, ಅದ್ರ ಮುಂದೆ ಧೂಳಿನ ಕಣ. ಅದು ಧೂಳಿನ ಕಣನೂ ಅಲ್ಲ ಅದ್ರ ಮುಂದೆ, ಅಷ್ಟು ಚಿಕ್ಕದು ಸೂರ್ಯ. ಅರ್ಥ ಆಯ್ತಾ? ಅದು ಇನ್ನೂ ಚಿಕ್ಕದು. ಅದರೊಳಗೆ ನಾವಿದ್ದೀವಿ ಅಂದರೆ ನಾವೆಷ್ಟು ಚಿಕ್ಕವರು ಅಲ್ಲ. ಸೂರ್ಯನೇ ಚಿಕ್ಕದು ಅಂದಮೇಲೆ ಭೂಮಿ ಎಷ್ಟು ಚಿಕ್ಕದು? ಭೂಮಿ ಅಷ್ಟು ಚಿಕ್ಕದು ಅಂದಮೇಲೆ ನಾವೆಷ್ಟು ಚಿಕ್ಕವರು? ನಾವಷ್ಟು ಚಿಕ್ಕವರು ಅಂದರೆ ನೊಣ ಎಷ್ಟು ಚಿಕ್ಕದು? ಆ ನೊಣ ಅಷ್ಟು ಚಿಕ್ಕದು ಅಂದರೆ ಅದ್ರ ಮೇಲೆ ಕುಂತಿರೋ ಅಮೀಬಾ ಎಷ್ಟು ಚಿಕ್ಕದು? ಆ ಅಮೀಬಾ ಚಿಕ್ಕದು ಅಂದರೆ ಅಮೀಬಾದಿಂದ ಅಣುಗಳಿಂದ ಆಗಿದೆ ಅಮೀಬಾ. ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್, ಅದರಿಂದ ಆಗಿದೆ ಅಮೀಬಾ. ಆ ಅಣುಗಳು ಎಷ್ಟು ಚಿಕ್ಕವು? ಆ ಅಣುಗಳು ಎಷ್ಟು ಚಿಕ್ಕದು ಅಂದರೆ ಅದರೊಳಗಿರೋ ಎಲೆಕ್ಟ್ರಾನ್ ಎಷ್ಟು ಚಿಕ್ಕದು, ಪ್ರೋಟಾನ್ ಎಷ್ಟು ಚಿಕ್ಕದು, ನ್ಯೂಟ್ರಾನ್ ಎಷ್ಟು ಚಿಕ್ಕದು. ನೀನು ಆಗಬೇಕು, ನೀನೇ ಕಂಡಿಡಿದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಬರ್ರಿ ಮುಂದೋಗೋಣ. ಶ್ವಾಸಕೋಶಗಳಲ್ಲಿ ಸಂಗ್ರಹವಾಗುವ ನಮ್ಮ ದೇಹಕ್ಕೆ ಅನುಪಯುಕ್ತ ಅನಿಲ, ಅನುಪಯುಕ್ತ ಮಾರಾಯರೇ. ನೀವು ಸೈಂಟಿಸ್ಟ್ ಆದಂತೆ, ನೀವು ಸೈಂಟಿಸ್ಟ್ ಆದಂತೆ. ಅನುಪಯುಕ್ತ, ಉಪಯೋಗ ಇಲ್ಲದ ಆಮ್ಲಜನಕವೇ. ಡಾಕ್ಟರ್ ಆದಮೇಲೆ ಯಾರಾದರೂ ಡಾಕ್ಟ್ರೇ ಉಸಿರಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾರೆ. ವಿನಯ್ ಪಾಟೀಲ್ ಓಡೋಗಿ ತಡಿಯಪ್ಪ ಇಂಗಾಲದ ಡೈಆಕ್ಸೈಡ್ ಹಾಕ್ತೀವಿ, ಆಮ್ಲಜನಕ ಬೇಡ ನಿನಗೆ, ಜಾಸ್ತಿ ಆಗ್ಬಿಟ್ಟದ, ಇಂಗಾಲದ ಡೈಆಕ್ಸೈಡ್ ತೊಗೊಂಬಿಡು. ಅನುಪಯುಕ್ತ ಅನಿಲ ಯಾವುದು? ಆ ಯೂಸ್ಲೆಸ್ ಗ್ಯಾಸ್ ಫಾರ್ ಅವರ್ ಬಾಡಿ ದಟ್ ಅಕ್ಯುಮುಲೇಟ್ಸ್ ಇನ್ ದ ಲಂಗ್ಸ್ ಈಸ್ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. The changed state of matter in the following situation: ice cube on heating it becomes liquid, water on heating it becomes what? Water vapor. ಈ ಕೆಳಕಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿ ಯಾವುದು? ಮಂಜುಗಡ್ಡೆನ ಮಂಜುಗಡ್ಡೆನ ಬಿಸಿ ಮಾಡಿದಾಗ ಏನಾಗುತ್ತೆ? ದ್ರವ ಸ್ಥಿತಿ ಬರುತ್ತೆ. ನೀರನ್ನು ಬಿಸಿ ಮಾಡಿದಾಗ ಏನಾಗುತ್ತದು? ಏನತ್ತಮ್ಮ ನೀನು, ನಿಮ್ಮ ಮನೆಯಾಗ ಅನ್ನ ಮಾಡ್ತಾರಿಲ್ಲ, ಅನ್ನ ಮಾಡಿದಾಗ ನೀರು ಹಾಕಿರ್ತಾರಲ್ಲ ಅಕ್ಕಿಗೆ, ಅದು ನೀರು ಕಾಸ್ತಾಗ ಏನಾಗ್ತದೆ? ಕುದೀತದ. ಕುದ ಮೇಲೆ ಏನಾಗ್ತದೆ? ಆವಿ ಆಗ್ತದೆ. ಆವಿ ಆಗಿದ್ದು ಯಾವ ಸ್ಥಿತಿ? ಅದು ಅನಿಲ ಸ್ಥಿತಿ. ಮತ್ತು ಅದಕ್ಕೂ ದ್ರವ ಸ್ಥಿತಿ ಅಂತೀನೇನು? ಸೌರವ್ಯೂಹದ ಮೊದಲ 4 ಗ್ರಹಗಳ ಸರಿಯಾದ ಕ್ರಮವೆಂದರೆ ದ ಕರೆಕ್ಟ್ ಆರ್ಡರ್ ಆಫ್ ದ ಫಸ್ಟ್ 4 ಪ್ಲಾನೆಟ್ಸ್ ಆಫ್ ದ ಸೋಲಾರ್ ಸಿಸ್ಟಮ್ ಈಸ್ ಬುಧ. ಆಪ್ಷನ್ ಸಿ ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು. ವಂಶವೃಕ್ಷದಲ್ಲಿ ಈ ಥರ ಚಿಹ್ನೆ ಇದ್ದರೆ ಈ ಚಿಹ್ನೆಗೆ ಏನಂತ ಕರಿತೀವಿ? ಹೆಂಡತಿ ಗಂಡ.
ಸಂಬಂಧ ಸೂಚಿಸಿದರೆ ಈ ಚಿಹ್ನೆಯು ಸೂಚಿಸುವುದು ಏನನ್ನ? ಅಪ್ಪ ಮಗಳು. ಇನ್ ಅ ಫ್ಯಾಮಿಲಿ, ಇಫ್ ದ ಸಿಂಬಲ್ represents wife and husband, if this symbol represents wife and husband relationship, then this symbol represents what? Option D, father and daughter. ಇದೊಂದು ಕೃತಕ ಧಾತು. ದಿಸ್ ಈಸ್ ಅನ್ ಆರ್ಟಿಫಿಷಿಯಲ್ ಎಲಿಮೆಂಟ್. ಮನುಷ್ಯರೇ ಸ್ವಂತ, ಇದು ನೈಸರ್ಗಿಕವಾಗಿ ಸಿಗಲ್ಲ. ಇದನ್ನು ಲ್ಯಾಬಲ್ಲಿ ವಿಜ್ಞಾನಿಗಳು ತಯಾರಿಸ್ತಾರೆ. ಏದು ಪ್ಲುಟೋನಿಯಂನ ಯಾಕೆ ತಯಾರಿಸ್ತಾರೆ? ಕೆಲವೊಂದು ವೈಜ್ಞಾನಿಕ ಅನ್ವೇಷಣೆಗಳಿಗೆ, ಸೈಂಟಿಫಿಕ್ ರಿಸರ್ಚಿಗೂ ಬೇಕಾಗ್ತದೆ ಅಣು. ಮತ್ತು ಹೆಚ್ಚಾಗಿ ಇವತ್ತೆಲ್ಲ ಇದನ್ನು ಇದಕ್ಕಪ್ಪ ಆಯುಧಗಳಲ್ಲಿ ಬಳಸ್ತಾ ಇದ್ದಾರೆ. ವೆಪನ್ಸಲ್ಲಿ, ಮಿಸೈಲ್ ಸಿಸ್ಟಮ್ಸಲ್ಲಿ, ವೆಪನ್ಸಲ್ಲಿ, ಬಾಂಬ್ಗಳಲ್ಲೆಲ್ಲ ಬಳಸ್ತಾರೆ. ವಸ್ತುಗಳು ಉರಿಯಲು ಸಹಾಯ ಮಾಡುವ ಅನಿಲ. ದ ಗ್ಯಾಸ್ ಹೆಲ್ಪ್ಸ್ ಇನ್ ಬರ್ನಿಂಗ್ ಆಫ್ ಸಬ್ಸ್ಟೆನ್ಸ್. ಯಾವುದಪ್ಪ? ಯಾವ ಅನಿಲ? ಆಮ್ಲಜನಕ. ಕರೆಕ್ಟ್, ಆಮ್ಲಜನಕ ಸರಿಯಾದ ಉತ್ತರ. ಆಮ್ಲಜನಕ ಇದ್ದರೆ ಮಾತ್ರ ವಸ್ತುಗಳು ಉರಿಲಿಕ್ಕೆ ಸಾಧ್ಯ. ಆಯಿತಾ? ನೀವು ಯಾವಾಗಾದರೂ ಬಂಗಾರದ ಅಂಗಡಿಗೆ ಹೋಗಿದ್ದೀರಾ? ಬಂಗಾರದ ಅಂಗಡಿಗೆ ಅವ್ರ ಹತ್ರ ಆಕ್ಸಿಜನ್ ಸಿಲಿಂಡರ್ಗಳಿರ್ತಾವೆ. ಒಂದೊಂದ್ಸರಿ ಬಂಗಾರ ಕರಗಿಸ್ಬೇಕಂದ್ರೆ ಆಕ್ಸಿಜನ್ ಆನ್ ಮಾಡ್ತಾರೆ ಸಿಲಿಂಡರಲ್ಲಿ. ಅವರು ಗ್ಯಾಸ್ ಬಿಡ್ತಾ ಇರುತ್ತೆ, ಅದಕ್ಕೆ ಆಕ್ಸಿಜನ್ ಮಿಕ್ಸ್ ಮಾಡಿಬಿಡ್ತಾರೆ. ಅವಾಗೇನಾಗ್ತದೆ, ಇನ್ನೂ ಜೋರಾಗಿ ಉರಿತದೆ. ಅದು ಆಕ್ಸಿಜನ್ ಜೊತೆಗೆ ಉರಿತಾರೆ, ಭಾಳ ಹೀಟ್ ಇನ್ನೂ ಜಾಸ್ತಿ ಬರ್ತದೆ ಅದರಿಂದ. ಆಯಿತಾ? ಸೊ ಆಕ್ಸಿಜನ್ ಸರಿಯಾದ ಉತ್ತರ. ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾಗುವ ಶಕ್ತಿ. ದ ಎನರ್ಜಿ ರಿಲೀಸ್ಡ್ ಬೈ ಕೆಮಿಕಲ್ ಚೇಂಜಸ್ ಇನ್ ಅವರ್ ಬಾಡಿ ಈಸ್. ಯಾಂತ್ರಿಕ ಶಕ್ತಿ, ಮೆಕ್ಯಾನಿಕಲ್ ಎನರ್ಜಿ, ಉಷ್ಣಶಕ್ತಿ, ಸ್ನಾಯುಶಕ್ತಿ, ಸೌರಶಕ್ತಿ. ಹೀಟ್ ಎನರ್ಜಿ, ಮಸ್ಕ್ಯುಲರ್ ಎನರ್ಜಿ ಆರ್ ಸೋಲಾರ್ ಎನರ್ಜಿ. ನಮ್ಮ ಬಾಡಿಯಲ್ಲಿ ಬರೋದೇನಪ್ಪ? ನಮ್ಮ ಬಾಡಿಯಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾಗುವ ಶಕ್ತಿ ಸ್ನಾಯುಶಕ್ತಿ. ಎಲೆಗಳಿಂದಲೇ ಸಸ್ಯಗಳು ಬೆಳೆಯುವುದನ್ನು ನಾವು ಕಾಣುತ್ತೇವೆ. ಅಂತಹ ಸಸ್ಯಗಳಿಗೆ ಉದಾಹರಣೆ ಎಂದರೆ, ವಿ ಸಿ ಪ್ಲ್ಯಾಂಟ್ಸ್ ಗ್ರೋ ಫ್ರಮ್ ಲೀವ್ಸ್. ಫಾರ್ ಸಚ್ ಪ್ಲ್ಯಾಂಟ್ಸ್ ಯಾವುದಿದೆ? ಎಕ್ಸಾಂಪಲ್ ಆಫ್ ಸಚ್ ಪ್ಲ್ಯಾಂಟ್ಸ್ ಯಾವುದಪ್ಪ? ಯಾವುದು? ಬ್ರಯೋಫಿಲಮ್ ಹೆಂಗಿರ್ತದೆ ಅಂದರೆ ಮಕ್ಕಳೇ, ಸೊ ಈ ಥರ ಇರ್ತದಲ್ವ ಎಲೆ ಹೆಂಗಿರುತ್ತಾ? ಈ ಎಲೆಯಲ್ಲೇ ಚಿಗುರು ಹೊಡೆಯುತ್ತದು ಈ ಥರ. ಇಲ್ಲೇ ಚಿಗುರು ಹೊಡೆದು ಇಲ್ಲೇ ಬೇರೆ ಬಂದ್ಬಿಡುತ್ತೆ. ಆಲೂಗಡ್ಡೆ ನೋಡಿದ್ದೀರಾ? ಆಲೂಗಡ್ಡೆ ಮೇಲೆ ಆಲೂಗಡ್ಡೆ ಬೆಳೆಯುತ್ತೆ. ಇದು ಏನಪ್ಪ ಅಂದರೆ ಎಲೆ ಮೇಲೆ ಮತ್ತೆ ಗಿಡ ಬೆಳೆಯುತ್ತೆ. ಆ ಎಲೆ ಬಿತ್ತಪ್ಪ ಅಂದರೆ ಅದ್ರ ಸುತ್ತನೇ ಗಿಡ ಬೆಳೆದು ಬಿಡುತ್ತೆ. ಅದೇ ಬೀಜ ಬಿದ್ದಂತೆ ಅದಕ್ಕೆ. ಸೊ ಇದಕ್ಕೆ ಉತ್ತರ ಬ್ರಯೋಫಿಲಮ್. ಏನು? ಬ್ರಯೋಫಿಲಮ್. ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು? ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಲಾರ್ಜ್ ಸ್ಕೇಲ್ ಫಾರ್ಮರ್ಸ್. ಅವರು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಹೌದಾ? ಬ್ಯಾಂಕ್ಗಳ ಹಣಕಾಸು ಸೌಕರ್ಯಗಳನ್ನು ಉಪಯೋಗಿಸಿಕೊಳ್ತಾರೆ. ದೇ ಯುಟಿಲೈಸ್ ದ ಮಾನಿಟರಿ ಫೆಸಿಲಿಟೀಸ್. ಭೂ ಹಿಡುವಳಿಯು ಚಿಕ್ಕದಾಗಿರುವುದರಿಂದ ಅವರ ಆದಾಯವು ಕುಟುಂಬವನ್ನು ಮುನ್ನಡೆಸಲು ಸಾಕಾಗುವುದಿಲ್ಲ. ಇದು ಸರಿನಾ? As the land holding is small, their earnings is not sufficient to lead the family. ಇದು ಸರಿನಾ ಮಕ್ಕಳೇ? ತಪ್ಪು. ಅವರು ವಿವಿಧ ಬೆಳೆಗಳನ್ನು ಬೆಳೆಯುವುದಿಲ್ಲ. ತಪ್ಪು. ಅವರು ವಿವಿಧ ಬೆಳೆಗಳನ್ನು ಬೆಳೀತಾರೆ. ಅವರ ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರುತ್ತೆ ದೊಡ್ಡ ಕೃಷಿಕರಿಗೆ. ಸರಿಯಾದ ಉತ್ತರ ಯಾವುದು? ಅವರು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯಗಳನ್ನು ಪಡೀತಾರೆ ದೊಡ್ಡ ಕೃಷಿಕರು. ಆದರೆ ಸಣ್ಣ ಕೃಷಿಕರಿಗೆ ಇದು ಸಾಕಾಗಲ್ಲ. ಸಣ್ಣ ಕೃಷಿಕರು ಈ ಥರ ಲಾಭವನ್ನು ಪಡೀಲಿಕ್ಕೆ ಆಗೋದಿಲ್ಲ. ರಾಗಿ, ಗೋಧಿ, ಜೋಳಗಳಂತಹ ಆಹಾರ ಪದಾರ್ಥಗಳಲ್ಲಿ ಇರುವ ಪೋಷಕಾಂಶ. ದ ನ್ಯೂಟ್ರಿಯೆಂಟ್ ಪ್ರೆಸೆಂಟ್ ಇನ್ ಫುಡ್ ಮಟೀರಿಯಲ್ ಲೈಕ್ ರಾಗಿ, ವೀಟ್, ಜೋವಾರ್ ಈಸ್. ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿರ್ತವೆ. ಆಹಾರ ಜೀವದ ಜೀವಾಳ. ಈ ಪಾಠವನ್ನು ಭಾಳ ಚಂದ ನೋಡ್ಕೊಂಡು ಹೋಗ್ಬೇಕು ನೀವು. ಅರ್ಥ ಆಯ್ತಾ? ವಿಟಮಿನ್ ಎ, ಬಿ, ಸಿ, ಡಿ ಡೆಫಿಷಿಯನ್ಸಿ ಬಂತಂದರೆ ಯಾವ್ಯಾವ ರೋಗಗಳು ಬರ್ತವೆ? ಉಪ್ಪಲ್ಲಿ ಏನಿರ್ತದೆ? ಅಯೋಡಿನ್ ಇರ್ತದೆ. ಅಯೋಡಿನ್ ಕಡಿಮೆ ಆದರೆ ಗಾಯ್ಟರ್ ಬರ್ತದೆ. ರೈಟ್? ಗಾಯ್ಟರ್ ಬರ್ತದೆ ಅಯೋಡಿನ್ ಡೆಫಿಷಿಯನ್ಸಿಯಿಂದ. ಯಾವ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಹೆಚ್ಚಿರ್ತದೆ? ಯಾವ ಆಹಾರ ಪದಾರ್ಥಗಳಲ್ಲಿ ಲಿಪಿಡ್ಸ್ ಹೆಚ್ಚಿರ್ತವೆ? ಇದನ್ನು ನೋಡ್ಕೊಂಡು ಹೋಗ್ಬೇಕು ನೀವು, ಹಾಗೆ ಹೋಗೋಂಗಿಲ್ಲ ಎಕ್ಸಾಮ್ ಬರೆಯೋಕ್ಕಿಂತ ಮುನ್ನ. ನಮ್ಮ ದೇಶದ ಪ್ರಸಿದ್ಧ ಚೆಸ್ ಆಟಗಾರ ಯಾರು? ವಿಶ್ವನಾಥನ್ ಆನಂದ್.
ಈಗ ಗುಕೇಶ್ ಅಂತ ಬಂದಿದ್ದಾರೆ, ಗುಕೇಶ್ ಅಂತ. ಪ್ರಜ್ಞಾನಂದ ಅಂತಲೂ ಒಬ್ಬರಿದ್ದಾರೆ. ಪ್ರಜ್ಞಾನಂದ ಮತ್ತು ಗುಕೇಶ್ ಟಾಪಲ್ಲಿದ್ದಾರೆ ಇವಾಗ ಅವರು, ಆಯಿತಾ. ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಮೊನ್ನೆ ಗುಕೇಶ್ ಗೆದ್ದು ಬಂದರು. ಇವಾಗ ನಿಮ್ಮ ಇದರಲ್ಲಿ ವಿಶ್ವನಾಥನ್ ಆನಂದ್ ಅವರ ಹೆಸರು ಇರೋದಿಲ್ಲ, ಗುಕೇಶ್ ಅಂತ ಇರ್ತದೆ, ಗುಕೇಶ್, ಆಯಿತಾ. ಗುಕೇಶ್ ಗುಕೇಶ್ ಅಥವಾ ಪ್ರಜ್ಞಾನಂದ ಇವರಿಬ್ಬರಲ್ಲಿ ಒಂದು ಹೆಸರು ಇರ್ಬೋದು. ಬಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದದ್ದು ಗುಕೇಶ್. ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಗೆದ್ದಿದ್ದು ಯಾರು? ಗುಕೇಶ್. ಗುಕೇಶ್ ಹೆಸರು ಬರಬಹುದು ಈ ಥರ ಪ್ರಶ್ನೆ ಬಂದರೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಬರೀ ಹುಲಿ ಅಲ್ಲ, ಬೆಂಗಾಲ್ ಟೈಗರ್. ಬರೀ ಹುಲಿ ಅಲ್ಲ ಅದು. ಹುಲಿ ಅಂದರೆ ಹುಲಿಗಳಲ್ಲೂ ಸಣ್ಣ ಸಣ್ಣ ಹುಲಿಗಳಿದ್ದಾವೆ. ಆದರೆ ಬೆಂಗಾಲ್ ಟೈಗರ್ ಇದ್ದಿದೆ, ದ ರಾಯಲ್ ಬೆಂಗಾಲ್ ಟೈಗರ್ ಅಂತ ಒಂದಿದೆ, ಆ ತಳಿ ಇದೆ. ಅದನ್ನು ನೋಡಿಬಿಟ್ರೆ ಸಾಕು, ನೋಡೋದಕ್ಕೆ ಎಷ್ಟೋ ಖುಷಿ ಆದದು. ದೊಡ್ಡದಿದೆ, ನನಗಿಂತ ದೊಡ್ಡದಿದೆ ಪಾಲಿಶ. ಅದು ನಡೀತಾ ಬಂತಂದರೆ ಇದೆ, ಇವಾಗಲೂ ಇದೆ ಬೆಂಗಾಲ್ ಟೈಗರ್. ಭಾರಿ ಕಡಿತವ, ತಿಂತವು ಕಣಪ್ಪ. ಕಡ್ದು ಬಿಡೋದು ನಾಯಿಗಳು. ಹುಲಿಗಳು ಸಿಂಹಗಳು ಬಂದರೆ ಕಡಿಯಲ್ಲ, ನಿಮ್ಮ ತಿಂದೇ ಬಿಡ್ತಾವವು. ಒಂದೇ ಸರಿ ನುಂಗಲ್ಲ. ಎನಿವೇಸ್, ಅದ್ರ ಬಗ್ಗೆ ಭಾಳ ಆಳವಾಗಿ ಚರ್ಚೆ ಬೇಡ. ಸಾಮಾನ್ಯ ಜ್ಞಾನಕ್ಕೆ ಹೋಗೋಣ. ಇದೆಯಾ ನಿಮಗೆ ಸಾಮಾನ್ಯ ಜ್ಞಾನ ಇದೆಯಾ? ಕಾಮನ್ ಸೆನ್ಸ್. ಇನ್ನೊಂದು ಅರ್ಥ ಜನರಲ್ ನಾಲೆಡ್ಜ್. ಬನ್ನಿ, ಮಹಾತ್ಮ ಗಾಂಧೀಜಿ ಅವರ ಸಮಾಧಿ ಇರುವ ಸ್ಥಳ ಎಲ್ಲಿದೆ? ದೆಹಲಿಯಲ್ಲಿದೆ. ರಾಜ್ಘಾಟ್. ಏನದು? ರಾಜ್ಘಾಟ್. ಮಹಾತ್ಮ ಗಾಂಧೀಜಿಯವರ ಸಮಾಧಿ ಇರುವುದು ಜಾಗ ರಾಜ್ಘಾಟ್, ದೆಹಲಿಯಲ್ಲಿದೆ ಅದು. ಕರ್ನಾಟಕದ ರೈತಗೀತೆ ನೇಗಿಲ ಯೋಗಿ ಬರೆದ ಕವಿ. ದ ಪೋಯೆಟ್ ಹೂ ರೋಟ್ ದ ಫಾರ್ಮರ್ ಆ್ಯಂಥಮ್ ಆಫ್ ಕರ್ನಾಟಕ. ನೇಗಿಲ ಯೋಗಿ ಈಸ್ ಕುಪ್ಪಳ್ಳಿ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದವರು ಯಾರು? ದ ಪರ್ಸನ್ ಹೂ ಪ್ರೀಚ್ಡ್ ಭಗವದ್ಗೀತಾ ಟು ಅರ್ಜುನ ಇನ್ ಕುರುಕ್ಷೇತ್ರ ವಾಸ್ ಶ್ರೀ ಕೃಷ್ಣ. ಕೃಷ್ಣ. ಓಕೆ. ಕರ್ನಾಟಕದ ರಾಜ್ಯದ ಒಟ್ಟು ಜಿಲ್ಲೆಗಳು. ದ ಟೋಟಲ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಸ್ಟೇಟ್. ಎಲ್ಲಪ್ಪ, ಯಾವ ಕಾಲದಲ್ಲಿದ್ದೀರಾ? 28 ಹಾಂ, 31 ಅಪ್ಪ, 31 ಇದ್ದಾವೆ. ಭಾರತ ಟೆಸ್ಟ್ ಕ್ರಿಕೆಟ್ ತಂಡದ ಈಗಿನ ನಾಯಕ ಯಾರು? ರೋಹಿತ್ ಶರ್ಮಾ. ವಿರಾಟ್ ಕೊಹ್ಲಿ ಇನ್ನೂ ಆಗಬೇಕು, ಇನ್ನೂ ಆಗಿಲ್ಲ. ನ್ಯೂಸ್ ಪೇಪರ್ ನೋಡ್ತಾ ಇರ್ರಿ. ಹಾಂ, ಮತ್ತು ನ್ಯೂಸ್ ಪೇಪರ್ ನೋಡ್ತಾ ಇರಬೇಕು. ನೀವು ಎಕ್ಸಾಮ್ ಬರೆಯೋದೇನ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್ ಆಗ್ಬಿಟ್ರೆ? ನ್ಯೂಸ್ ಪೇಪರ್ ನೋಡಿದರೆ ಉತ್ತರ ಬರೀತಾರೆ. ನ್ಯೂಸ್ ಪೇಪರ್ ನೋಡದೇ ಇರೋರು ಇನ್ನೂ ಭೂತಕಾಲದಲ್ಲೇ ಇರ್ತಾರೆ. ಪ್ರತಿ ವರ್ಷ ಇವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಎವ್ರಿ ಇಯರ್ ಹಿಸ್ ಬರ್ತ್ಡೇ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ಟೀಚರ್ಸ್ ಡೇ. ಯಾರ ಹುಟ್ಟುಹಬ್ಬವನ್ನು ನಾವು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸುತ್ತೇವೆ? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಕೃಷ್ಣರಾಜಸಾಗರ ಅಣೆಕಟ್ಟು ಇರುವ ಜಿಲ್ಲೆ? ಮಂಡ್ಯ ರೀ, ಮೈಸೂರಲ್ಲ, ಮಂಡ್ಯ. ಇನ್ಸುಲಿನ್ ಅನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸುವರು. ಇನ್ಸುಲಿನ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ದಿಸ್ ಡಿಸೀಸ್. ಮಧುಮೇಹ, ಡಯಾಬಿಟಿಸ್ ಆಯಿತಾ. ಮೇದೋಜಿರಕಾಂಗ ಗ್ರಂಥಿ ಅಂತ ಇರ್ತದೆ ಹೊಟ್ಟೆ ಒಳಗೆ. ಮೇದೋಜಿರಕಾಂಗ ಗ್ರಂಥಿ ಅಂತ ಇರ್ತದೆ. ಹಿಂಗೆ ಹೋಗ್ತದಿಲ್ಲ ದೊಡ್ಡ ಕರಳು. ಇದು ಹೊಟ್ಟೆ ಇಲ್ಲೇನು ಬರ್ತದೆ, ಹಿಂಗೆ ಲಿವರ್ ಬರ್ತದಿಲ್ಲ, ಲಿವರು. ಇದ್ರ ಕೆಳಗಡೆ ಒಂದು ಇರ್ತದೆ ಹಿಂಗೆ. ಇದ್ರ ಕೆಳಗಡೆ ಒಂದು ಮೇದೋಜಿರಕಾಂಗ ಗ್ರಂಥಿ ಅಂತ ಇರ್ತದೆ. ಪ್ಯಾಂಕ್ರಿಯಾಸ್ ಅಂತೀವಿ ನಾವು ಅದಕ್ಕೆ, ಆಯಿತಾ. ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ. ನಿಮ್ಮ ಊಟ ಇಲ್ಲಿ ಹೋಗ್ಬೇಕಾರೆ ಅದು ಸ್ವಲ್ಪ ಏನು ಸೇರಿಸ್ತದೆ? ಇನ್ಸುಲಿನ್ ಸೇರಿಸ್ತದೆ ಅದ್ರಾಗ, ಊಟದಾಗ. ಯಾಕೆ ಸೇರಿಸ್ತದೆ ಸರ್ ಅದು? ಇದು ಪಾಸ್ ಕೊಡ್ತದೆ ಇದಕ್ಕೆ. ಪಾಸ್ ಅಂದ್ರೆ ಏನು ಪಾಸ್ ಸರ್ ಅದು? ಆಯ್ತು, ಕೇಳ್ರಿ. ಊಟ ಎಲ್ಲ ಇಲ್ಲಿ ಹೋಗ್ತದ. ಊಟ ಎಲ್ಲ ಇಲ್ಲಿಂದ ಸಣ್ಣ ಕರಳು, ಇಲ್ಲಿ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಹೋಯ್ತು. ದೊಡ್ಡ ಕರಳಿಂದ ಹೋಗಿ ಮೂತ್ರ ವಿಸರ್ಜನೆ ಆಯಿತು. ಊಟ ಎಲ್ಲ ಹೀರ್ಕೊಳೋದಲ್ಲಿ ಇಲ್ಲೆಲ್ಲ ಸಣ್ಣ ಕರಳು ಹೀರ್ಕೊಂಡ್ಬಿಡುತ್ತಿಲ್ಲ ಪೋಷಕಾಂಶನೆಲ್ಲ. ಅದು ಹೀರ್ಕೊಂಡು ಎಲ್ಲಿ ಕಳಿಸುತ್ತೆ?
ರಕ್ತಕ್ಕೆ ಕಳಿಸುತ್ತೆ. ರಕ್ತ ಎಲ್ಲ ಕಡೆ ಹೋಗುತ್ತೆ. ರಕ್ತ ಹೋಗ್ಬಿಟ್ಟು ಎಲ್ಲ ಸ್ನಾಯುಗಳಿಗೆ, ನರಗಳಿಗೆ, ಕಣ್ಣುಗಳಿಗೆ, ಎಲ್ಲದಕ್ಕೂ, ಕೂದಲು ಬೆಳೆಯೋದಕ್ಕೆ ಎಲ್ಲದಕ್ಕೂ ಕೊಡಬೇಕು ಊಟ. ರಕ್ತ ಹೋಗಿ ಕೊಡುತ್ತೆ ಎಲ್ಲ ಕಡೆ. ರಕ್ತ ಹೋಗಿ ಕೊಡಬೇಕಾದ್ರೆ ಅಲ್ಲೇನು ಅಲ್ಲಿ ಹೋಗಿ ಕೊಡಬೇಕಾದ್ರೆ ಇಲ್ಲೆಲ್ಲ ಏನಿರ್ತವೆ? ಇವೆಲ್ಲ ಜೀವಕೋಶಗಳು. ಜೀವಕೋಶಗಳು ಓಪನ್ ಇರಲ್ಲ, ಅವು ಡೋರ್ ಹಾಕೊಂಡಿರ್ತಾವೆಲ್ಲವು. ಅವಕ್ಕೂ ಒಂದು ಪರದೆ ಇರುತ್ತೆ, ಆಯಿತಾ? ಸೊ ಜೀವಕೋಶಗಳಿಗೆ ಎಲ್ಲರನ್ನೂ ಒಳಗೆ ಬಿಡೋಕ್ಕಾಗತ್ತಾ? ಜೀವಕೋಶಗಳ ಹತ್ರ ಊಟ ತಗೊಂಡೋಗುತ್ತೆ ರಕ್ತ. ಜೀವಕೋಶ ನೀನು ಯಾರಪ್ಪ ನಂಗೆ ಗೊತ್ತಿಲ್ಲ ಅಂತ ಹೇಳ್ತದೆ. ಆವಾಗ ಇನ್ಸುಲಿನ್ ಹೋಗ್ತದೆ. ಇನ್ಸುಲಿನ್ ಹೋಗ್ಬಿಟ್ಟು ಆ ಊಟದ ಜೊತೆ ಅಂಟ್ಕೊಂಡಿರ್ತದೆ ಅದು. ನಮ್ಮರೆ ತೆಗಿಯಪ್ಪ ಅಂತ ಹೇಳ್ತದೆ ಇನ್ಸುಲಿನ್. ಅರ್ಥ ಆಯ್ತಾ? ಇನ್ಸುಲಿನ್ ಇದ್ದರೆ ಊಟ ಜೀವಕೋಶಕ್ಕೆ ಹೋಗ್ತದೆ, ನಮಗೆ ಶಕ್ತಿ ಸಿಗ್ತದೆ. ಅರ್ಥ ಆಯ್ತಾ? ಅದ್ರ ಕೆಲಸನೇ ಅದು, ಇನ್ಸುಲಿನ್ ಉತ್ಪತ್ತಿ ಮಾಡೋದು. ಅದನ್ನು ಓದಬೇಕು ಅಂದರೆ ನೀನು ಡಾಕ್ಟ್ರ್ ಆಗಬೇಕು. ಈ ಡಾಕ್ಟ್ರ್ ಅಲ್ಲ, ಸ್ಟೆಥೋಸ್ಕೋಪ್ ಮಾರೋ ಡಾಕ್ಟ್ರ್ ಅಲ್ಲ. ಇನ್ಸುಲಿನ್ ಹೆಂಗೆ ಉತ್ಪತ್ತಿ ಆಗುತ್ತೆ? ಒಳ್ಳೆ ಪ್ರಶ್ನೆ. ಅದು ಇದನ್ನು ನೋಡ್ರಿ, ಅದನ್ನು ಗೂಗಲಲ್ಲಿ ನೋಡ್ರಿ. ಇವತ್ತು ಯೂಟ್ಯೂಬ್ ಇದೆ, ಗೂಗಲ್ ಇದೆ. ಹೌ ಈಸ್ ಇನ್ಸುಲಿನ್ ಪ್ರೊಡ್ಯೂಸ್ಡ್ ಇನ್ ಪ್ಯಾಂಕ್ರಿಯಾಸ್. ಅದು ಮತ್ತು ಅದಕ್ಕೆ ಬೇರೆ ಪ್ರಕ್ರಿಯೆ ಐತೆ ಅದಕ್ಕೆ, ಆಯಿತಾ? ಸೊ ಇನ್ಸುಲಿನ್ ಇದ್ರೆ ಏನಾಗ್ತದೆ? ನಾವು ಉಂಡದ್ದು ನಮ್ಮ ಜೀವಕೋಶಕ್ಕೆ ಹೋಗ್ತದೆ, ಪಾಸ್ ಕೊಡ್ತದೆ. ಅದು ಊಟಕ್ಕೆ ಪಾಸ್ ಕೊಟ್ಟಿರ್ತದೆ. ಬಸ್ ಒಳಗೆ ಪಾಸ್ ಕೊಟ್ಟರೆ ಏನಾರು ಟಿಕೆಟ್ ಕೇಳ್ತಾರೆ ನಿಮ್ಮನ್ನು, ನಡ್ರಿ ಅಂತಾರೆ, ಹೌದಲ್ವ? ಹಾಗೆ ಇನ್ಸುಲಿನ್ ಕಡಿಮೆ ಆಗ್ಬಿಟ್ರೆ ಏನಾಕತ್ತೆ? ಅದಕ್ಕೆ ಶುಗರ್ ಬಂದತೆ ಅಂತ ಹೇಳ್ತಾರೆ. ಶುಗರ್ ಬಂದತೆ ಅಂತ, ಯಾಕಂದರೆ ಅವಾಗ ಅವ್ರಿಗೆ ಸುಸ್ತಾಕತ್ತೆ. ಶುಗರ್ ಅಂದರೆ ಏನು ಬಂತು? ಸಕ್ಕರೆ. ಹೆಂಗೆ ನಾವು ಹೀರ್ಕೊಂತೀವಲ್ಲ, ಸಕ್ಕರೆನ ಹೀರ್ಕೊಂತೀವಿ ಜಲ್ದಿ. ಬ್ಲಡ್ ಒಳಗೆ ಏನಿರ್ತೈತಿ? ಸಕ್ಕರೆ ಇರ್ತದೆ. ಅದು ಗ್ಲೂಕೋಸ್ ಫಾರ್ಮಲ್ಲಿ ಇರ್ತೈತೆ ಬ್ಲಡ್ ಒಳಗೆ. ನಮ್ಮ ಇನ್ಸುಲಿನ್ ಇದ್ರೆ ಏನಾಕತ್ತೆ? ಅದಷ್ಟು ನಮ್ಮ ಜೀವಕೋಶ ಹೀರ್ಕೊಂಬಿಡ್ತಾವೆ. ಇನ್ಸುಲಿನ್ ಇಲ್ಲ ಅಂದರೆ ಎಲ್ಲಿರ್ತೈತಿ ಇದು? ಶುಗರು ಬ್ಲಡ್ಡಲ್ಲೇ ಉಳಿತೈತಿ. ಅದಕ್ಕೆ ಶುಗರ್ ಬಂದತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಡಯಾಬಿಟೀಸ್, ಮಧುಮೇಹ ಅಂದರೆ ಅದು. ಸರಿನಾ? ಮುಂದೆ ಹೋಗ್ಬೋದಾ? ಸೊ ಇನ್ಸುಲಿನ್ ಯಾವುದು? ಅದಕ್ಕೆ ಏನು? ಮತ್ತು ಸರಿ, ಇನ್ಸುಲಿನ್ ಕಡಿಮೆ ಆದರೆ ಹೆಂಗೆ ಮಾಡಬೇಕು? ಹಂದಿಗಳು ಇನ್ಸುಲಿನ್ ತಗೊಬೇಕು. ಅಯ್ಯಯ್ಯೋ ಅಂತಿಲ್ಲಪ್ಪ, ನಿಜ ಹೇಳ್ತಿರೋದು ನಾನು. ಹಂದಿಗಳದ್ದು ಇನ್ಸುಲಿನ್ನ ತಗೊಂಬಿಟ್ಟು ಇದನ್ನು ಮಾಡ್ತಿದ್ರು ಮುಂಚೆ. ಇವಾಗ ಎಲ್ಲ ಲ್ಯಾಬಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಆ ಇನ್ಸುಲಿನ್ನ ಮಾಡಿಬಿಟ್ಟು ಇದರಲ್ಲಿ ಇಂಜೆಕ್ಷನ್ ಥರ ಕೊಡ್ತಾರೆ ಇವಾಗ. ಕೆಲವ್ರಿಗೆ ಯಾರಿಗೆ ಭಾಳ ಶುಗರ್ ಇರ್ತದೆ ಅವ್ರು ಮನೇಲೇ ತಗೊಂತಾರೆ. ಅದನ್ನು ಹೊಟ್ಟೆಗೆ ಹಾಕ್ಕೊಬೋದು, ಇಲ್ಲ ಕೈಗೆ ಹಾಕ್ಕೊಂತಾರೆ ಇಂಜೆಕ್ಷನ್. ಅವರೇ ತಗೊಂತಾರೆ ಇಂಜೆಕ್ಷನ್. ದಿನ ಅವ್ರು ತಗೊಂತಿರ್ಬೇಕು ಇಂಜೆಕ್ಷನ್ನ, ದಿನ ತಗೊಂತಿರ್ಬೇಕು. ಶುಗರ್ ಬಂದರೆ, ಇಲ್ಲಾಂದರೆ ಸತ್ತೋಗ್ತಾರೆ. ಸಿಂಪಲ್. ಮೆದುಳಿಗೆ ಆಹಾರಕ್ಕೆ ದೇಹಕ್ಕೆ ಆಹಾರ ಇರಬೇಕು. ಆಹಾರ ಇಲ್ದಂಗೆ ಇರೋಕ್ಕಾಗ್ತದೆ? ಅವ್ರದ್ದು ಎಂಥ ಪರಿಸ್ಥಿತಿ ನೋಡ್ರಿ. ಅವ್ರು ಎಷ್ಟು ತಿಂದರೂ ಬ್ಲಡ್ಡಿಗೆ ಹೋಗುತ್ತೆ, ಬ್ಲಡ್ ಒಳಗೆ ಇರ್ತದೆ. ಆದರೆ ಅವ್ರು ದೇಹಕ್ಕೆ ಸಿಗ್ತಾಯಿಲ್ಲ. ಅವ್ರಿಗೆ ಬಳಸ್ಕೊಳಕ್ಕಾಗಲ್ಲ ಶುಗರ್ ಇರೋರಿಗೆ. ಯಾಕೆ ಅಂತ ಹೇಳ್ತದೆ ನೋಡಪ್ಪ. ಇನ್ಸುಲಿನ್ ಇಲ್ಲಲ್ಲಪ್ಪ. ಇನ್ಸುಲಿನ್ ಇದ್ರೆ ತಾನೇ ಬಳಸ್ಕೊಳಕ್ಕೆ ಸಾಧ್ಯ ಅದನ್ನು, ಉಂಡದ್ದನ್ನು. ಇನ್ಸುಲಿನ್ ಇರೋದಿಲ್ಲ. ಅವ್ರಿಗೆ ಯಾವಾಗಲೂ ಹೊಟ್ಟೆ ಸಿಗ್ತಾ ಇರ್ತದೆ. ಅವರಿಗೆ ಹಸು ಜಾಸ್ತಿ ಇರುತ್ತೆ ಶುಗರ್ ಇರೋರಿಗೆ. ಎನಿವೇಸ್, ಮುಂದೆ ಹೋಗೋಣ ಬನ್ನಿ. ನೀನು ತಿನ್ನುವ ಸಿಹಿ ಪದಾರ್ಥದಲ್ಲಿರುವ ಸಕ್ಕರೆಯು ಇವುಗಳಿಂದ ಆಗಿದೆ. ದ ಶುಗರ್ ವಿಚ್ ಇಸ್ ಇನ್ ದ ಸ್ವೀಟ್ ಐಟಮ್ಸ್ ಯು ಈಟ್ ಈಸ್ ಮೇಡ್ ಅಪ್ ಆಫ್ ದೀಸ್. ಸಕ್ಕರೆ ಅಂದ್ರೇನು? ಕಾರ್ಬೋಹೈಡ್ರೇಟ್ ಎದರಿಂದ ಆಗಿರ್ತದೆ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಗ್ಲೂಕೋಸ್ನ ಫಾರ್ಮುಲಾ ಗೊತ್ತಾ? ಗ್ಲೂಕೋಸ್ C6H12O6. ಇದು ಗ್ಲೂಕೋಸ್. 6 ಕಾರ್ಬನ್ ಇರ್ತಾವ, 12 ಹೈಡ್ರೋಜನ್ ಇರ್ತಾವ, ಆಕ್ಸಿಜನ್ 6 ಇರ್ತಾವ. ಇವಿಷ್ಟು ಇದ್ರೆ ಏನಾಗ್ತದೆ? ಅದೊಂದು ಗ್ಲೂಕೋಸ್ ಆಗ್ತದೆ ಅಲ್ವಾ? ಕಾರ್ಬನ್ ಇಲ್ಲಿದೆಯಲ್ಲಪ್ಪ, ಅವ್ರು ಹೆಚ್ಚು ಕೊಟ್ಟಿರ್ತಾರೆ ಫಸ್ಟ್. ಬಟ್ ಈ ಥರ ಬರಿತೀವಿ ನಾವು CHO. ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರು. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಮೇಡಮ್ ಅವರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಆದ ನಂತರ ಬಂದದ್ದವರು. 25ನೇ ಡಿಸೆಂಬರ್ 2018 ಮಂಗಳವಾರ ಆದರೆ 1 ಜನವರಿ 2019ನೇ ದಿನ ಯಾವ ವಾರ ಆಗುತ್ತೆ? 25 ದಿನ ಡಿಸೆಂಬರ್ 25 ಯಾವ ವಾರ ಅಂತಪ್ಪ?
2018 2018 ಯಾವ ವಾರ ಆಗುತ್ತಂಥದ್ದು? ಮಂಗಳವಾರ ಅಂದರೆ ಟ್ಯೂಸ್ಡೇ. ಡಿಸೆಂಬರಲ್ಲಿ ಎಷ್ಟು ದಿನ ಇದ್ದಾವೆ? ಡಿಸೆಂಬರಲ್ಲಿ 31 ದಿನ ಇದ್ದಾವೆ. ಇದಕ್ಕೆ ಎಷ್ಟು ಕೂಡಿಸಿದ್ರೆ 31 ಬರುತ್ತೆ? 6 ಕೂಡಿಸಿದ್ರೆ 6 ಕೂಡಿಸ್ಬೇಕು. 6 ಇನ್ನು 6 ದಿನ ಇದ್ದಾವೆ. ಮತ್ತು ಅದೇ 7 ದಿನ ಕೂಡಿಸಿದ್ರೆ ಏನಾಗುತ್ತೆ? 1ನೇ ತಾರೀಕಿಗೆ ಬರುತ್ತೆ. ಜನವರಿ 1 ಆಗುತ್ತೆ. 7ನೇ ತಾರೀಕು 7 ದಿನ ಕೂಡಿಸಿದ್ರೆ 7 ದಿನ ಕೂಡಿಸಿದ್ರೆ ಏನಾಗುತ್ತೆ? ಇದಕ್ಕೆ 2019 ಜನವರಿ 1 ಆಗುತ್ತೆ. 7 ದಿನ ಆದಮೇಲೆ ಯಾವ ವಾರ ಬರುತ್ತೆ? ಮತ್ತೆ ಅದೇ ವಾರ ಬರುತ್ತೆ, ಟ್ಯೂಸ್ಡೇ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಒಪ್ತೀರಾ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸ್ವಲ್ಪ ಬೆರಳಲ್ಲೇ ಎಣಿಸ್ಬೇಕು, ನೀವು ಬೆರಳಲ್ಲೇ ಎಣಿಸ್ಬೋದು. ಇಂಗ್ಲೀಷ್ ಅಕ್ಷರಗಳನ್ನು ಜೆಡ್ನಿಂದ ಏನವರೆಗೆ ಎಣಿಕೆ ಮಾಡಿದಾಗ 15ನೇ ಸ್ಥಾನದಲ್ಲಿ ಬರುವ ಅಕ್ಷರ ಯಾವುದು? ದ ಲೆಟರ್ ದಟ್ ಕಮ್ಸ್ ಇನ್ ದಿ 15th ಪ್ಲೇಸ್ ವೆನ್ ವಿ ಕೌಂಟ್ ಇಂಗ್ಲೀಷ್ ಆಲ್ಫಾಬೆಟ್ Z to A. ಭಾಳ ಈಸಿ. ರಿವರ್ಸ್ ಕೋಡಿಂಗ್ ಗೊತ್ತಾ ನಿಮಗೆ? ರಿವರ್ಸ್ ಕೋಡಿಂಗ್. ಸೊ ಇಲ್ಲಿ 15ನೇ ಅಕ್ಷರ ಯಾವ್ದು ಬರುತ್ತೆ? ಬೈ ದ ವೇ, ಈ ಜ್ಯೋತಿ ಓ ಬರುತ್ತಾ 15ನೇ ಅಕ್ಷರ? ಹೌದಾ? ಹೌದಿಲ್ರಿ? ಓಕೆ. ಈಗ ಇಂಗ್ಲೀಷ್ ಅಕ್ಷರಗಳನ್ನು ಉಲ್ಟಾ ಹೇಳ್ಬೇಕಂದ್ರೆ ಯಾವ್ದು ಬರುತ್ತೆ? ಓಗೆ ಯಾವುದಿದೆ? ಎಲ್. ಯಾವ್ದು ಬರುತ್ತೆ ರೀ? ಅದರ ಜೋಡಿ ಅಕ್ಷರ ಯಾವ್ದದ? ಲಾಂಗ್. ಎಲ್ ಓ ಓ ಜೊತೆ ಎಲ್ ಬರುತ್ತಾ? ಆನ್ಸರ್ ಕೆ ಅಂತ ಹೇಳ್ತಿದ್ಯಪ್ಪ. ಓಕೆ, ಚೆಕ್ ಮಾಡೋಣ ಬಾಪ. ಝೆಡ್ ಅಲ್ಲ, ABCD ಇಲ್ಲಿಂದ ಬರೀಬೇಕಲ್ಲ. ABCD EF GH IJ KL MNO PQ RST UVWXYZ. 15ನೇ ಅಕ್ಷರ 1 2 3 4 5 6 7 8 9. 1 2 3 4 5 6 7 8 9 10 11 12 13 14 15. ಆಪೋಸಿಟ್ ವರ್ಡ್ಸ್ ಮಾಡಿದ್ವಲ್ವ ನಾವು? ಮಾಡಿದ್ವಿಲ್ವಾ? ಸೊ 15ನೇ ಅಕ್ಷರ ಓಗೆ ವಿರುದ್ಧ ಯಾವುದು? ಎಲ್. ಆಪ್ಷನ್ ಬಿ ಸರಿಯಪ್ಪ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ದ ಆಡ್ ಒನ್ ಔಟ್. ಅಮೇರಿಕಾ, ಶ್ರೀಲಂಕಾ, ಬಾಂಗ್ಲಾದೇಶ, ಭಾರತ. ಯಾಕಪ್ಪ ಅಮೇರಿಕಾ? ವಿದೇಶಿ ಸರ್ ಅದು. ಮತ್ತು ಬಾಂಗ್ಲಾದೇಶ ವಿದೇಶ ಅಲ್ವಾ? ಶ್ರೀಲಂಕಾ ವಿದೇಶವಲ್ವೇ? ಹಾಂ, ಹೇಗೆ ಭಾರತ? ಹೇಗೆ ಭಾರತ ನಮ್ಮ ದೇಶ ಸರ್. ಇದಕ್ಕೆ ಉತ್ತರ ಅಮೇರಿಕಾ ಸರಿಯಾದ ಉತ್ತರ. ಕಾರಣ ನೀವು ಹೇಳಿದ ತಪ್ಪಿತ್ತು. ಕಾರಣ ಅಮೇರಿಕಾ ಇರೋದು ಅಮೇರಿಕಾ ಖಂಡದಲ್ಲಿ, ಈ 3 ರಾಷ್ಟ್ರಗಳಿರೋದು ಏಷ್ಯಾ ಖಂಡದಲ್ಲಿ. ಅದಕ್ಕೂ ಹೆಚ್ಚಾಗಿ ನಮ್ಮ ನೆರೆಯ ರಾಷ್ಟ್ರಗಳು ಇವು. ಭಾರತದ ಗಡಿಭಾಗದ ಜೊತೆಗೆ ತಮ್ಮ ಗಡಿಭಾಗಗಳನ್ನು ಹಂಚಿಕೊಳ್ಳುವ ರಾಷ್ಟ್ರಗಳು. ಶ್ರೀಲಂಕಾ ನಮ್ಮ ಭಾರತದ ಜೊತೆಗೆ ಗಡಿಭಾಗ ಹೊಂದಿದೆ. ಬಾಂಗ್ಲಾದೇಶ ನಮ್ಮ ಭಾರತದ ಜೊತೆಗೆ ಗಡಿಭಾಗ ಹೊಂದಿದೆ, ನಮ್ಮ ನೆರೆಯ ರಾಷ್ಟ್ರಗಳು. ಸೊ ಹಾಗಾಗಿ ಆಪ್ಷನ್ ಎ ತಪ್ಪಾಗುತ್ತೆ. ಆಪ್ಷನ್ ಎ ಭಿನ್ನವಾಗ್ತದೆ. ಭಾಗ್ಯನ 44 ಅಂತ ಬರಿತೀವಿ. ಭಾಗ್ಯನ 44 ಅಂತ ಬರ್ತಿದ್ದೀವಿ. ರಾಧಾನ ಏನಂತ ಬರಿಬೋದು ಹಾಗಾದರೆ? ಇಫ್ ವಿ ರೈಟ್ ಭಾಗ್ಯ ಆಸ್ 44 ದೆನ್ ವಿ ಕ್ಯಾನ್ ರೈಟ್ ರಾಧಾ ಆಸ್ ವಾಟ್? ಭಾಗ್ಯ 44 ಹೇಗಾಯಿತು? ಭಾಗ್ಯ 44 ಹೇಗಾಯಿತು? ಫಸ್ಟ್ ಕೋಡ್ ಮಾಡಿ ನೋಡ್ರಿ. ಮಲಗಿದ್ದೀರಾ ಎಲ್ಲರೂ? ಓಕೆ. 2 ಹೆಚ್ಚು ಅಂದರೆ 8 1 7 25 1. ಇದನ್ನೆಲ್ಲದನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 10 11 17 18 ಪ್ಲಸ್ 25 18 ಪ್ಲಸ್ 25. ಬರೋದಿಲ್ಲಲ್ವಾ? 10 11 18 19 ಪ್ಲಸ್ 25 44 ಬರ್ತಾ ಇದೆಯಾ? ಎಲ್ಲದನ್ನು ಕೂಡಿಸಿದ್ರೆ ಬರ್ತಾ ಇದೆ. ಹಾಗಾದರೆ ರಾಧಾ ಏನಾಗುತ್ತೆ? ರಾಧಾ ಯಾರು ಹೇಳ್ತೀರಿ? ರಾಧಾ ರೈಟ್ ವೋಟ್ 18 1 4 8 1. ಎಲ್ಲದನ್ನು ಕೂಡಿಸ್ಬೇಕು ಮಕ್ಕಳೇ. ಎಷ್ಟು ಬರುತ್ತೆ? ನೋಡ್ರಿ, 18 1 19 19 1 20 20 ಪ್ಲಸ್ 12 32 ಅಪ್ಪ. ಹೌದಾ? ನನಗೆ 38 ಅಂದಂಗೆ ಆಯಿತು.
ಅವುಗಳು ಎಷ್ಟನೇ ಅಕ್ಷರಗಳು ಆ ಸಂಖ್ಯೆಗಳನ್ನು ನೀವು ಕೂಡಿಸ್ಬಿಟ್ರೆ ಸಾಕು. 32 ಸರಿಯಾದ ಉತ್ತರ. ಸ್ಟಾಪನ್ನು TPOS ಎಂದು ಬರೆದರೆ ಡಿಯರ್ ಅನ್ನು ಹೀಗೆ ಬರೆಯಬಹುದು. ಇಫ್ ವಿ ರೈಟ್ ಸ್ಟಾಪ್ ಆಸ್ TPOS ದೆನ್ ವಿ ಕ್ಯಾನ್ ರೈಟ್ ಡಿಯರ್ ಆಸ್ ST. ನೋಡ್ರಿ ಹೇಗೆ ಬರೆದಿದ್ದಾರೆ, STOP. ಇದನ್ನು ಹೇಗೆ ಬರೆದಿದ್ದಾರೆ, TPOS ಅಂತ ಬರೆದಿದ್ದಾರೆ. ಹಾಗಾದರೆ ಡಿಯರ್ನ ಏನಂತ ಬರಿಬೋದು, ಡಿಯರ್ನ ಏನಂತ ಬರಿಬೋದು ಮಕ್ಕಳೇ ಮೊದಲನೇ ಅಕ್ಷರ ಎಲ್ಲೋಗಿದೆ, ಕೊನೆಗೆ ಹೋಗಿದೆ. ಮೊದಲನೇ ಅಕ್ಷರ ಎಲ್ಲಿ ಹೋಗಬೇಕು, ಕೊನೆಗೆ ಹೋಗಬೇಕು. ಎರಡನೇ ಅಕ್ಷರ ಎಲ್ಲಿ ಬಂದಿದೆ, ಫಸ್ಟ್ ಬಂದಿದೆ. ಎರಡನೇ ಅಕ್ಷರ ಫಸ್ಟ್ ಬರೀರಿ. ಮೂರನೇ ಅಕ್ಷರ ಅಲ್ಲೇ ಇರಬೇಕು. ನಾಲ್ಕನೇ ಅಕ್ಷರ ಏನಾಗಿದೆ, ಪಿ ಅನ್ನೋದು ಎರಡನೇ ಸ್ಥಾನಕ್ಕೆ ಬಂದಿದೆ. ನಾಲ್ಕನೇ ಅಕ್ಷರ ಆರ್ ಎರಡನೇ ಸ್ಥಾನಕ್ಕೆ ಬರಬೇಕು. ERAD ಆಪ್ಷನ್ ಡಿ. ಓಕೆ. 347 ಇಂಟು 564 ಇಂಟು 0. ಹಾಲಿಶ್ ಹೇಳ್ತಾರೆ ಇದಕ್ಕೆ ಉತ್ತರ. ಇದರ ಗುಣಲಬ್ಧ ಏನು? 347 ಇಂಟು, ಸುಮ್ಮನಿರಬೇಕೆಲ್ಲರೂ ಪ್ಲೀಸ್, 347 ಇಂಟು 564 ಇಂಟು 0 ಇದರ ಗುಣಲಬ್ಧ. ಹಾಲೇಶ್ ಅಥವಾ ಯಲ್ಲಪ್ಪ ಇಬ್ಬರಲ್ಲಿ ಒಬ್ರು ಹೇಳ್ತಾರೆ, ಎಲ್ಲರೂ ಸುಮ್ಮನಿರಿ ದಯಮಾಡಿ. ಯಾಕಪ್ಪ ಮತ್ತೇನು ಬರೀತಿದ್ರಲ್ಲ? ಹಾಂ, the product of this number is, see when you are multiplying 0 the answer is always going to be 0, right? So howsoever the bigger the number is, the product is always going to be 0. 4 9 16 ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು? The next number in the series 4 9 16 ಡ್ಯಾಶ್. ಏನಿವು ಎಂಥ ಸಂಖ್ಯೆ? 2ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ, 25. ಆಪ್ಷನ್ ಬಿ ಸರಿ ಇದೆಯಾ ಸುಭಾಷ್? 18 ಹುಡುಗರು ನಿಂತಿರುವ ಸಾಲಿನಲ್ಲಿ ಹಿಂಬದಿಯಿಂದ ಎಣಿಸಿದಾಗ ಒಬ್ಬ ಹುಡುಗನ ಸ್ಥಾನ 6 ಆದರೆ ಮುಂದಿನಿಂದ ಎಣಿಸಿದಾಗ ಅವನ ಸ್ಥಾನ ಎಷ್ಟಿರುತ್ತೆ? ಇನ್ ಅ ಲೈನ್ ಆಫ್ 18 ಬಾಯ್ಸ್ ಅ ಬಾಯ್ಸ್ ಪೊಸಿಷನ್ ಈಸ್ 6th ವೆನ್ ಕೌಂಟೆಡ್ ಫ್ರಮ್ ಬ್ಯಾಕ್. ಹಿಸ್ ಪೊಸಿಷನ್ ವೆನ್ ಕೌಂಟೆಡ್ ಫ್ರಮ್ ದ ಫ್ರಂಟ್ ಈಸ್. ಹಿಂದ್ಗಡೆಯಿಂದ 6ನೇ ಸ್ಥಾನ ಆದರೆ ಮುಂದ್ಗಡೆಯಿಂದ ಎಷ್ಟನೇ ಸ್ಥಾನ? ಇದು ಹೇಗೆ ನೋಡ್ಬೇಕು ಗೊತ್ತಾ? ಸುಮ್ಮನೆ ಹಾಗೆ ಅಂದ್ಕೊಳ್ರಿ. ನಮ್ಮ ಹತ್ರ 5 ಮಂದಿ ಇದ್ದಾರೆ. 5 ಮಂದಿ ನಮಗೆ ಹಿಂದ್ಗಡೆಯಿಂದ ಎಣಿಸಿದ್ರೆ 2ನೇ ಸ್ಥಾನದಲ್ಲಿದ್ದಾನೆ. ಮುಂದ್ಗಡೆಯಿಂದ ಎಣಿಸಿದ್ರೆ ಎಷ್ಟಿರ್ತಾರೆ ಅವರು? 3ನೇ ಸ್ಥಾನ. ಹೇಗೆ ಬಂತಿದ್ದು? 5 - 2. ಅಥವಾ ಹೀಗೆ ನೋಡ್ರಿ, ಹಿಂದ್ಗಡೆಯಿಂದ ಎಣಿಸಿದ್ರೆ 2ನೇ ಸ್ಥಾನ. ಮುಂದ್ಗಡೆಯಿಂದ ಎಣಿಸಿದ್ರೆ ಎಷ್ಟನೇ ಸ್ಥಾನ? ಅಲ್ಲ, ನಾನು ತಪ್ಪು ಹೇಳಿದ್ನಲ್ಲ ನಿಮಗೆ ಮುಂಚೆ ಹೇಳಿ, ತಪ್ಪು ಹೇಳಿದೆ. ಒಂದು ನಿಮಿಷ. 1 2 3ನೇ ಸ್ಥಾನ, ಮುಂದ್ಗಡೆಯಿಂದ 3ನೇ ಸ್ಥಾನ, ಹಿಂದ್ಗಡೆಯಿಂದ ಕ್ಷಮಿಸಿ ಹಿಂದ್ಗಡೆಯಿಂದ 3ನೇ ಸ್ಥಾನ ಆದರೆ ಮುಂದ್ಗಡೆಯಿಂದ ಎಷ್ಟನೇ ಸ್ಥಾನ ಆಗುತ್ತೆ? ಇದು 3ನೇ ಸ್ಥಾನ. ಆಯ್ತು, ಇದು ಬೇಡ. ಹಿಂದ್ಗಡೆಯಿಂದ 2ನೇ ಸ್ಥಾನ, ಮುಂದ್ಗಡೆಯಿಂದ ಹೇಗೆ ಮಾಡೋದು? 5ರಲ್ಲಿ 2 ಕಳೆದ್ರೆ 3, ಅದಕ್ಕೆ 1 ಸೇರಿಸಿದ್ರೆ 4 ಆಗುತ್ತೆ. ಕರೆಕ್ಟಾ? ಹಿಂದ್ಗಡೆಯಿಂದ 3ನೇ ಸ್ಥಾನ, ಮುಂದ್ಗಡೆಯಿಂದ 3ನೇ ಸ್ಥಾನ. ಅದು ಹೇಗೆ ಬರುತ್ತೆ? 5ರಲ್ಲಿ 3 ಕಳೀರಿ, 2 ಬರುತ್ತೆ, ಅದಕ್ಕೆ 1 ಸೇರಿಸಿದ್ರೆ 3 ಆಗುತ್ತೆ. ಸೊ ಹಿಂದ್ಗಡೆಯಿಂದ ಮಾಡಿದ್ದಕ್ಕೆ ಮುಂದ್ಗಡೆಯಿಂದ ಕಂಡುಹಿಡಿಬೇಕಂದ್ರೆ ಹೇಗಂತ ಗೊತ್ತಾಯ್ತು? 1 ಸೇರಿಸ್ಬೇಕಾ? ಕಳೆದುಬಿಟ್ಟು ಹಿಂದ್ಗಡೆಯಿಂದ 6ನೇ ಸ್ಥಾನ, ಮುಂದ್ಗಡೆಯಿಂದ 18 - 6 = 12. ಅದಕ್ಕೆ 1 ಸೇರಿಸಿದ್ರೆ ಎಷ್ಟೇ ಸ್ಥಾನ ಆಗುತ್ತದು? 13ನೇ ಸ್ಥಾನ. ನಾವು ಬರ್ಕಂತ ಕೂರ್ಬೇಕಾ? 1 2 3 4 ಅಂತ ಟೈಮ್ ಹಿಡಿತದಲ್ವಾ? ಅರ್ಥ ಆಯ್ತಾ ಹೇಗೆ ಅಂತ? ಹಿಂದ್ಗಡೆಯಿಂದ ಕೊಟ್ಟು ಮುಂದ್ಗಡೆಯಿಂದ ಕಂಡುಹಿಡೀರಿ ಅಂದರೆ ಒಟ್ಟು ಮಕ್ಕಳು ಮೈನಸ್ ಹಿಂದ್ಗಡೆ ಸ್ಥಾನ = ಎಷ್ಟು ಬರುತ್ತೋ ಅದಕ್ಕೆ 1 ಸೇರಿಸ್ಬಿಟ್ರೆ ಮುಂದ್ಗಡೆಯಿಂದ ಎಷ್ಟು ಅಂತ ಸಿಕ್ಬಿಡುತ್ತೆ ನಿಮಗೆ. ಸರಿನಾ? 13ನೇ ಸ್ಥಾನ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸರಿನಾ? ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಮಾರ್ಕ್ ಮಾಡ್ಕೊಬೇಕು ನೀವು. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳೇ. ಈ ಥರ ಪ್ರಶ್ನೆಗಳನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ? ಬ್ಯಾಟನ್ನು 2 1 20 ಎಂದು ಬರೆದರೆ POT ಅನ್ನು ಹೀಗೆ ಬರೆಯಬಹುದು. ಬ್ಯಾಟನ್ನು 2 1 20 ಇವೇನು ಕೋಡ್ ಮಾಡಿದ್ರೆ ತಾನೆ, ನೇರ ಕೋಡಿಂಗ್. ಹಾಗಾದರೆ POT ಅದನ್ನು ಏನಂತ ಬರಿಬೋದು? 16 15 20. ಕರೆಕ್ಟಾ? 16 15 20 ಆಪ್ಷನ್ ಎ. ರೈಟ್. ಕೊನೆಯ ಪ್ರಶ್ನೆ. ಪ್ರಶ್ನಾ ಚಿತ್ರವನ್ನು ನೋಡಿ ಮುಂದಿನ ಚಿತ್ರವನ್ನು ಉತ್ತರ ಚಿತ್ರಗಳಲ್ಲಿ ಗುರುತಿಸಿ. ಸಿ ದ ಕ್ವೆಶನ್ ಫಿಗರ್ ಆ್ಯಂಡ್ ಐಡೆಂಟಿಫೈ ದ ನೆಕ್ಸ್ಟ್ ಫಿಗರ್ ಇನ್ ದ ಗಿವನ್ ಆನ್ಸರ್ ಫಿಗರ್ಸ್. ಏನಾಗುತ್ತಪ್ಪ?
ಆಪ್ಷನ್ ಎ ಬರುತ್ತಾ? ನಿಮಗೆ ಅರ್ಥ ಆಗ್ತಿದೆಯಾ? ಆಪ್ಷನ್ ಬಿನೂ ಬರ್ಬೋದಲ್ಲ ಸರ್. ನೇರ ಡಿಗ್ರಿ ಇರಬೇಕು. 90 ಡಿಗ್ರಿ ತಿರುಗಿಸಿದಾರಪ್ಪ. ನನಗೆ ಯಾಕೋ 180 ಡಿಗ್ರಿ ತಿರುಗಿಸಿದ್ದಾರೆ ಅಂತ ಅನ್ಸುತ್ತಲ್ಲ. ನೋಡು, 180 ಡಿಗ್ರಿ ತಿರುಗಿಸಿದ್ದಾರೆ ಇದನ್ನು. ಕರೆಕ್ಟಾ? 180 ಡಿಗ್ರಿ ಇಲ್ಲಿಂದ ಇಲ್ಲಿಗೆ ತಿರುಗಿಸಿರೋದು. ಇದನ್ನು ಸಹ 180 ಡಿಗ್ರಿ ತಿರುಗಿಸ್ಬೇಕು ಷರತ್ತು. ಸೊ 180 ಡಿಗ್ರಿ ತಿರುಗಿಸಿದ್ರೆ ಯಾವ ಥರ ಕಾಣುತ್ತದೆ? ಈ ಥರ ಕಾಣುತ್ತಾ ಇಲ್ವಾ? ಆಪ್ಷನ್ ಎ ಕರೆಕ್ಟ್ ಇದೆ. ಬಿ ಬರೋದಿಲ್ಲ ಸಾರಿ. ಬಿ ನೋಡಪ್ಪ, ಇದು ನೇರವಾಗಿರ್ಬೇಕಾ? ಕನಿಷ್ಠ ನೇರವಾಗಿದೆಯಲ್ಲ ಈ ರೇಖೆ. ಬಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ ಮಕ್ಕಳಿಗೆ, ಹೇಗೆ ಅನಿಸ್ತು ನಿಮಗೆ ಪ್ರಶ್ನೆ ಪತ್ರಿಕೆ 2019ರದು? ಈಸಿ ಅನಿಸುತ್ತಾ? ಗ್ರೇಟ್. ಮುಂದಿನ ತರಗತಿಯಲ್ಲಿ 2020ರ ವರ್ಷದಲ್ಲಿ ಬಂದಂತಹ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿವರಣೆ ನೋಡೋಣ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ನೆನಪಿಡಿ, ಈಸಿ ಪಿಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.